ಅಂದವಾದ ಪಕ್ಷಿಗಳ ಊರಿನಲ್ಲಿ ಚಿಚುಕಾಗೆಯ ಚಿಕ್ಕ ಗೂಡಿತ್ತು. ಆ ಗೂಡಿನಲ್ಲಿ ಕೂತ್ಕೊಂಡು ಚಿಚುಕಾಗೆ ಏನೋ ಯೋಚನೆ ಮಾಡ್ತಾ ಇದ್ದಾಗ ಆವಾಗ್ಲೇ ಅವಳ ಮಗ ಚಿನ್ನು ಅಲ್ಲಿಗೆ ಬಂದ. ಲೇ ಚಿನ್ನು, ಬಾರೋ ಇಲ್ಲಿ. ನಿನ್ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು. ತುಂಬಾ ದಿನದಿಂದ ನಂದೊಂದು ಆಲೋಚನೆ ಇದೆ. ನಾವು ಇನ್ನು ಎಷ್ಟು ದಿನ ಅಂತ ಹೀಗೇನೆ ಸುಮ್ನೆ ಇರೋದು? ಅಮ್ಮ, ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಏನೋ ಆಲೋಚನೆ ಮಾಡ್ತಾ ಇದ್ದೀರಾ? ನಿಮ್ ಮುಖವನ್ನು ನೋಡಿದ್ರೆ ಏನೋ ದೊಡ್ಡ ವ್ಯಾಪಾರ ಮಾಡಿ ದೊಡ್ಡ ಪ್ಲಾನ್ ಹಾಕಿರುವ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ನನಗೆ ವಿವರವಾಗಿ ಹೇಳಿ ಅಮ್ಮ. ಹೌದು ಕಣೋ, ನಮ್ಮ ಊರಿನಲ್ಲಿ ಎಲ್ಲರೂ ಅದೇ ಹಳೆಯ ವ್ಯಾಪಾರವನ್ನು ಮಾಡ್ತಿದ್ದಾರೆ. ಆ ರಾಹು ಪಕ್ಷಿ ಯಾವಾಗ್ಲೂ ಹಣ್ಣುಗಳನ್ನು ಮಾರಾಟ ಮಾಡ್ತಿರುತ್ತೆ. ಆ ಗೌರಿ ಪಾರಿವಾಳ ಏನೋ ಬಿತ್ತನೆಯನ್ನು ಮಾರಾಟ ಮಾಡುತ್ತೆ. ಅದೆಲ್ಲ ನೋಡಿ ನೋಡಿ ನನ್ಗೆ ತುಂಬಾ ಬೇಜಾರಾಗೋಗಿದೆ. ಆದ್ರೆ ಅವರಿಗೆ ಲಾಭ ತುಂಬಾನೇ ಕಡಿಮೆ. ಆದ್ರೆ ನಾವು ಅವ್ರಕ್ಕಿಂತ ಒಳ್ಳೆ ವ್ಯಾಪಾರ ಮಾಡಿ ಒಳ್ಳೆ ಲಾಭವನ್ನು, ಕೈ ತುಂಬಾ ಲಾಭ ಸಿಗುವಂತ ಯಾವ್ದಾದ್ರು ವ್ಯಾಪಾರವನ್ನು ಮಾಡಬೇಕು. ಅಮ್ಮ, ವ್ಯಾಪಾರ ಅಂದ್ರೆ ಬಟ್ಟೆಗಳ ವ್ಯಾಪಾರ ಮಾಡ್ತೀಯಾ ಅಥವಾ ಅಲಂಕಾರದ ವ್ಯಾಪಾರ ಮಾಡ್ತೀಯಾ? ಈ ನಡುವೆ ಪಕ್ಷಿಗಳಿಗೆ ಅಲಂಕಾರದ ವಸ್ತುಗಳು ಅಂದ್ರೆ ತುಂಬಾನೇ ಇಂಟ್ರೆಸ್ಟ್. ಅಯ್ಯೋ ಹುಚ್ಚು ಹುಡುಗ, ಬಟ್ಟೆಗಳು ಅಂದ್ರೆ ಹಬ್ಬಕ್ಕೆ ತಗೋತಾರೆ, ಅಲಂಕಾರದ ವಸ್ತುಗಳು ಯಾವತ್ತೋ ಒಂದಿನ ತಗೋತಾರೆ. ಆದ್ರೆ ತಿನ್ನುವ ವಸ್ತುಗಳು ಅಂದ್ರೆ ಎಲ್ಲರಿಗೂ ತುಂಬಾ ಪ್ರಿಯ ತಾನೇ. ಯಾರಾದ್ರೂ ರುಚಿಕರವಾದ ಭೋಜನಕ್ಕೆ ಫಿದಾ ಆಗಿ ಹೋಗಿರ್ತಾರೆ. ತಿನ್ನಕ್ಕೆ ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡ್ತಾರೆ. ಅದಕ್ಕೇನೆ ನಾನು ಊರಿನವರಿಗೆ ಹೊಸ ರುಚಿಯನ್ನು ಪರಿಚಯ ಮಾಡಿಸ್ತೀನಿ. ಅಮ್ಮ, ಊರಿನವರಿಗೆ ಹೊಸ ರುಚಿ ಅಂದ್ರೆ ಎಲ್ಲರೂ ತುನಿ ಅಂಟಿ ಎಕ್ಕರಿ ವ್ಯಾಪಾರ ಮಾಡ್ತಾ ಇದ್ದಾರಲ್ವಾ, ಅದಕ್ಕೇನೆ ಅಳವಡಿಕೆಯಾಗಿದ್ದಾರೆ. ನೀವು ಹೊಸದಾಗಿ ಏನಮ್ಮ ಮಾಡ್ತೀರಾ? ಅದೇ ಕಣೋ ನಾನು ಹೇಳ್ತಾ ಇರೋದು. ತುನಿ, ತರಕಾರಿ, ಸಾಂಬಾರು, ಪಲ್ಯ ಅಂತ ಈ ರೀತಿ ಅಡುಗೆಯನ್ನು ಮಾತ್ರ ಮಾಡ್ತಾ ಇದ್ದಾಳೆ. ಆದ್ರೆ ನಾನು ಹೊಸದಾಗಿ ಅದಕ್ಕಿಂತ ಕ್ರಿಸ್ಪಿಯಾಗಿ, ಟೇಸ್ಟ್ ಆಗಿ, ಸ್ಪೈಸಿಯಾಗಿ ಇರುವಂತ ವಸ್ತುಗಳ ವ್ಯಾಪಾರ ಮಾಡ್ತೀನಿ. ಆಮೇಲೆ ಊರಿನ ಜನರೆಲ್ಲ ನಮ್ಮ ಹೋಟೆಲಿಗೆ ಬಂದು ನಮಗೆ ಫಿದಾ ಆಗಿ ಹೋಗ್ತಾರೆ. ಅಮ್ಮ, ನೀನ್ ಹೇಳೋದೇನೋ ಸರಿನೇ. ಆದ್ರೆ ನಿನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ವಲ್ಲಮ್ಮ. ಹೊಸ ರುಚಿಯನ್ನು ಅಡ್ವರ್ಟೈಸ್ ಮಾಡ್ತೀನಿ ಅಂತೀಯ. ಏನಮ್ಮ ಮಾಡ್ತೀಯ ನೀನು? ಹೌದು ಕಣೋ, ನೀನ್ ಹೇಳೋದೇನೋ ನಿಜಾನೇ. ಊರಿನವರು ಏನ್ ತಿಂತಾರೆ, ಏನ್ ಬಿಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಅದರಿಂದ ನಾನು ಊರೊಳಗೆ ಹೋಗಿ ಒಂದು ಸರ್ವೆ ಮಾಡ್ತೀನಿ. ಎಲ್ಲರಿಗೆ ಏನ್ ಇಷ್ಟ, ಯಾವ ರೀತಿಯ ಅಡಿಗೆನ ಇಷ್ಟಪಡ್ತಾರೆ ಅಂತ ಕೇಳಿ ತಿಳ್ಕೊಂಡು ಅವರ ಇಷ್ಟ ಪ್ರಕಾರನೇ ಅಡಿಗೆಯನ್ನು ಆರಂಭಿಸಿ ವ್ಯಾಪಾರವನ್ನು ಮಾಡ್ತೀನಿ ನಾನು. ಸರಿ ಅಮ್ಮ, ಬೇಗ ಹೋಗಿ ಸರ್ವೆ ಮಾಡ್ಕೊಂಡ್ ಬನ್ನಿ. ಆಲ್ ದ ಬೆಸ್ಟ್ ನಿಮಗೆ. ನೀವು ಬರುವ ತನಕ ನನ್ ವ್ಯಾಪಾರಕ್ಕೆ ಏನ್ ಮಾಡೋದು ಅಂತ ನೋಡ್ತೀನಿ. ಹಾಗೆ ಚಿಚುಕಾಗೆ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಹೋಗಿ ನಿಂತ್ಕೊಂಡು ಆ ಮರದ ಸುತ್ತಮುತ್ತ ಇರುವ ಪಕ್ಷಿಗಳನ್ನ ತಕ್ಷಣ ಅವಳ ಹತ್ತಿರ ಬರಕೇಳಿ ಅವಳು ಜೋರಾಗಿ ಹೇಳಿದ್ಲು. ಏನ್ ಮಾಡ್ತಾ ಇದ್ದೀರಾ ಊರಿನ ಜನಗಳೇ? ನಿಮ್ಮ ಕೆಲ್ಸವನ್ನು ಬಿಟ್ಟು 5 ನಿಮಿಷ ನಾನ್ ಮಾತಾಡುವ ಮಾತನ್ನು ಸ್ವಲ್ಪ ಕಿವಿ ಕೊಟ್ಟು ಕೇಳಿ. ಏನ್ ಚಿಚ್ಚು, ಬೆಳಿಗ್ಗೆ ಬೆಳಿಗ್ಗೆ ಏನೋ ಮೀಟಿಂಗ್ ಆಗ್ತಾ ಇದೀಯಾ? ಇದ್ರಿಂದ ಏನಾದ್ರೂ ಹೊಸ ಕೆಲ್ಸ ಆರಂಭ ಆಗುತ್ತಾ? ಪಂಚಾಯ್ತಿ ಏನು ಇಲ್ಲ ಕೊಂಕಣ್ಣ. ನಾನು ನಿಮಗೋಸ್ಕರ ನೀವು ಪ್ರತಿದಿನ ಬೇಳೆ ಸಾಂಬಾರು ಪಲ್ಯ ಅಂತ ತಿಂದು ಬೋರ್ ಆಗಿರುತ್ತೆ ಅಲ್ವಾ, ಅದಕ್ಕೆ ನಿಮಗೋಸ್ಕರ ಒಂದು ಬ್ರಹ್ಮಾಂಡವಾದ ಫುಡ್ ಶಾಪ್ ನ ಓಪನ್ ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ನಿಮಗೆ ಯಾವತ್ತೂ ತಿನ್ನದಂತಹ ಯಾವ ರೀತಿಯ ರುಚಿಯಾದ ಅಡಿಗೆ ಬೇಕು ಅಂತದ್ದು ನೀವು ಹೇಳಿದ್ರೆ ನಾನು ಪ್ರತಿದಿನ ನಿಮ್ಗೋಸ್ಕರ ಅಂತದನ್ನೇ ಮಾಡಿಕೊಡ್ತೀನಿ. ಆವಾಗ ಕೊಕ್ಕರೆ, ಚಿಚ್ಚು, ನೀನು ಕೇಳಿದ್ರಿಂದ ನಾನು ಕೂಡ ಹೇಳ್ತಾ ಇದ್ದೀನಿ. ಮೊನ್ನೆ ವಿದೇಶದಿಂದ ಸ್ವಲ್ಪ ಪಕ್ಷಿಗಳು ಬಂದಿದ್ದವು. ಅವುಗಳು ನೂಡಲ್ಸ್ ಅಂತ ಹೇಳಿದ್ರು. ನೂಡಲ್ಸು ಬಿಸಿ ಬಿಸಿಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತೆ. ಅದು ಬಿಳಿಯಾಗಿ ದಾರದ ರೀತಿ ಉದ್ದವಾಗಿ ಇರುತ್ತೆ ಅಂತೆ. ನೀನು ನಮಗೋಸ್ಕರ ಅದೇ ನೂಡಲ್ಸ್ ಅನ್ನೇ ಮಾಡಿಕೊಡು. ಆವಾಗ ಚಿಚುಕಾಗೆ ತುಂಬಾ ಆಶ್ಚರ್ಯದಿಂದ, ನೂಡಲ್ಸಾ? ಚೀಚಿ, ಅದೇನೋ ಚೆನ್ನಾಗಿರುತ್ತೆ. ಅದೇನೋ ಬಿಳಿಯಾಗಿ ನೂಲ್ ರೀತಿ ಇರುತ್ತೆ ಅಂತೆ. ಅದು ಮಾಡೋದ್ ಕೂಡ ತುಂಬಾ ಕಷ್ಟ ಅಂತೆ. ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಅದು ಮಾತ್ರನಾ, ಅದನ್ನ ಸ್ಪೂನ್ ಅಲ್ಲಿ ತಿಂತಾರಂತೆ. ಅದೆಲ್ಲ ತಿನ್ನಕ್ಕೆ ನಮ್ಮಿಂದ ಆಗುತ್ತಾ? ನಾವು ತಿನ್ನುವ ರೀತಿ ಹೇಳಿ ನೋಡೋಣ. ಚಿಚ್ಚು, ಮೊನ್ನೆ ನಾನು ಪಟ್ನಕ್ಕೆ ಹೋಗಿದ್ದಾಗ ಅದೇನೋ ಪಾವು ಭಾಜಿ ಅಂತೆ, ಬ್ರೆಡ್ ಅಂತೆ, ಅದ್ರೊಳಗೆ ಏನೇನೋ ಇಟ್ಟು ಬಾಲ್ ರೀತಿ ಕೊಡ್ತಾರಂತೆ. ಅದು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತೆ, ಕಡಿಮೆ ಖರ್ಚೆ ಆಗದಂತೆ, ಮಾಡೋದು ಕೂಡ ತುಂಬಾ ಸುಲಭ ಅಂತೆ. ಅದೇನಾದ್ರೂ ಮಾಡಿದ್ರೆ ನಾವು ಕೂಡ ತಿನ್ಬೋದು. ಅದನ್ನು ಕೇಳಿದ ಚಿಚುಕಾಗೆ, ಏನೇನು ವಡಪಾವು ಅಂತೀಯ, ಬ್ರೆಡ್ ಅಂತೀಯ, ಬಾಲ್ ಅಂತೀಯ, ಅದೆಲ್ಲ ನಮ್ಮ ಊರಿನ ಪಕ್ಷಿಗಳಿಗೆ ಗೊತ್ತಾಗುತ್ತಾ? ನನಗೆ ಅದೆಲ್ಲ ಗೊತ್ತಾಗಲ್ಲ. ಅದ್ರ ಮಧ್ಯ ಬಾಲು ಅದು ಇದು ಅಂತ ನನಗದೆಲ್ಲ ಗೊತ್ತಾಗಲ್ಲ. ನಾನು ಏನ್ ಮಾಡೋದು ಅಂತ ಇನ್ನು ಯಾರ ಜೊತೆ ಆದ್ರೂ ಹೋಗಿ ಕೇಳ್ತೀನಿ.
ಚಿಚುಕಾಗಿಗೆ ಅವ್ರು ಕೊಟ್ಟ ಐಡಿಯಾ ಇಷ್ಟ ಆಗ್ಲಿಲ್ಲ. ಆದ್ರಿಂದ ಅವಳು ಯೋಚನೆ ಮಾಡ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ಲು. ಹಾಗೆ ವಾಪಸ್ ಬರ್ತಾ ಇದ್ದಾಗ ಊರಿನ ಮಧ್ಯದಲ್ಲಿದ್ದ ಒಂದು ಮರದ ಕೆಳಗಡೆ ಕೂತ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಬನ್ನು ಇಬ್ರು ಮಾತಾಡ್ತಾ ಇದ್ರು. ಬುಜ್ಜಿ ಬನ್ನು ಇಬ್ರು ಕೂಡ ಆವಾಗವಾಗ ಅವರ ತಂದೆ ತಾಯಿಯ ಜೊತೆ ಪಕ್ಕದಲ್ಲಿರುವ ಪಟ್ಟಣಕ್ಕೆ ಹೋಗಿ ಬರ್ತಾ ಇದ್ರು. ಚಿಚುಕಾಗಿ ಅವರನ್ನ ನೋಡಿ, ಈ ಮಕ್ಳು ತಾನೇ ಪ್ರತಿದಿನ ಟೌನಿಗೆ ಹೋಗಿ ಹೋಗಿ ಬರ್ತಾ ಇರೋದು. ಅಲ್ಲಿ ಯಾವ ರೀತಿಯ ಫುಡ್ ಫೇಮಸ್ ಆಗಿರೋದು ಅಂತ ಇವರಿಗೆ ತಾನೇ ಚೆನ್ನಾಗಿ ಗೊತ್ತು. ಇವರ ಮನಸ್ಸಲ್ಲಿ ಯಾವ ರೀತಿಯ ಕಲ್ಮಶನೂ ಇರೋದಿಲ್ಲ. ಇವ್ರ ಜೊತೆ ಕೇಳಿದ್ರೆ ಸರಿಯಾಗಿ ಉತ್ತರ ಹೇಳ್ತಾರೆ. ಬುಜ್ಜಿ ಬನ್ನು, ಸ್ವಲ್ಪ ಈ ಕಡೆ ಬರ್ತೀರಾ? ನಿಮ್ಮಿಂದ ಒಂದು ಕೆಲ್ಸ ಆಗ್ಬೇಕು. ಆವಾಗ ಬುಜ್ಜಿ ಗುಬ್ಬಚ್ಚಿ, ಆಂಟಿ ನಮ್ನ ಕರೆದ್ರಾ? ಹೇಳಿ ಆಂಟಿ, ಯಾಕೆ ನಮ್ನ ಕರೆದ್ರೆ? ಏನ್ ವಿಷಯ? ನಮ್ಮಿಂದ ಏನಾದ್ರೂ ಕೆಲ್ಸ ಆಗ್ಬೇಕಾ? ಅದು ಏನಿಲ್ಲ ಬುಜ್ಜಿ, ಪ್ರತಿದಿನ ನೀವು ಟೌನಿಗೆ ಹೋಗಿ ಬರ್ತಾ ಇದ್ದೀರಲ್ವಾ, ನಮ್ಮ ಊರಿನ ಪಕ್ಷಿಗಳು ತಿನ್ನದೇ ಇರುವಂತಹ ವಸ್ತು, ಅದೇ ರೀತಿ ಫೇಮಸ್ ಆಗಿ ಎಲ್ಲರೂ ತಿನ್ನುವಂತಹ ವಸ್ತು, ಅದು ಏನು ಅಂತ ಹೇಳಿದ್ರೆ ನಾನು ಅದೇ ಕೆಲ್ಸ ಮಾಡ್ತೀನಿ. ಆವಾಗ ಬುಜ್ಜಿ ಗುಬ್ಬಚ್ಚಿ ತುಂಬಾ ಉತ್ಸಾಹದಿಂದ, ವಾವ್ ಆಂಟಿ, ನೀವು ಹೊಸ ಅಂಗಡಿನ ಓಪನ್ ಮಾಡ್ತೀರಾ? ತುಂಬಾ ಒಳ್ಳೆ ಆಂಟಿ, ಎಲ್ಲರಿಗೂ ಇಷ್ಟವಾದ ಫುಡ್ ನ ಮಾಡ್ತೀರಾ? ಹಾಗಾದ್ರೆ ಪಾವ್ ಬಾಜಿ ಅಂಗಡಿಯನ್ನು ಹಾಕಿ ಆಂಟಿ, ಎಲ್ಲರಿಗೂ ತುಂಬಾ ಇಷ್ಟ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಚಿಚುಕಾಗಿ ಅನುಮಾನದಿಂದ, ಅದೇನು ಪಾವ್ ಬಾಜಿ, ಅದ್ನ ಹೇಗೆ ಮಾಡ್ತಾರೆ? ಹೆಸರು ಕೇಳಕ್ಕೆ ವಿಚಿತ್ರವಾಗಿದೆ, ನಮ್ಮವರು ತಿಂತಾರಾ? ಪಾವ್ ಬಾಜಿ ಅಂದ್ರೆ ಅಷ್ಟೇನಾ ಆಂಟಿ? ಸಿಟಿಯಲ್ಲಿ ಪಾವ್ ಬಾಜಿ ಅಂದ್ರೆ ಅಷ್ಟು ಇಷ್ಟ ಅಲ್ಲ. ಪಾವ್ ಬಾಜಿ ಹೆಸರು ಕೇಳಿದ್ರೇನೆ ನನಗೆ ಬಾಯಲ್ಲಿ ಎಂಜಿಲ್ ಸುರಿತಾ ಇದೆ. ಮೊದ್ಲು ಒಂದು ಪಾತ್ರೆಗೆ ಈರುಳ್ಳಿ, ಆಲೂಗಡ್ಡೆ, ಬಟಾಣಿ ಎಲ್ಲ ಹಾಕೊಂಡು ಚೆನ್ನಾಗಿ ಗೊಜ್ಜು ಮಾಡ್ತಾರೆ. ಆ ಗೊಜ್ಜಿಗೆ ಖಾರ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ತಾರೆ. ಹೌದು ಆಂಟಿ, ಆ ಮಸಾಲೆ ತುಂಬಾ ಸ್ಪೈಸಿಯಾಗಿ ಖಾರ ಖಾರವಾಗಿ ಇರುತ್ತೆ. ಅದ್ರಲ್ಲೂ ಅದ್ರೊಳಗಿರುವ ಸೀಕ್ರೆಟ್ ಏನಂದ್ರೆ ಆ ಪಾತ್ರೆಗೆ ಹಾಕಿ ಬೆಣ್ಣೆ ಹಾಕ್ತಾರೆ ನೋಡಿ. ಆ ಬೆಣ್ಣೆ ಪಾತ್ರೆಯಲ್ಲೇ ಕರಗುವಾಗ ಹಬ್ಬಬ್ಬಾ, ಅದ್ರಿಂದ ಬರುವಂತ ಸ್ಮೆಲ್ಲು, ಅಯ್ಯೋ, ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೇನೆ ತುಂಬಾನೇ ಆಸೆ ಆಗ್ತಾ ಇದೆ. ಎಲ್ಲಿ ಕೂತಿದ್ರು ಕೂಡ ಅದ್ರ ಸ್ಮೆಲ್ಲಿಗೆ ಎಲ್ಲರೂ ಓಡೋಡಿ ಬರ್ತಾರೆ ಆಂಟಿ. ಅದು ಮಾತ್ರ ಅಲ್ಲ ಆಂಟಿ, ಪಕ್ಕದಲ್ಲೇ ಬಟರ್ ಬ್ರೆಡ್ ನ ಇಟ್ಟಿರ್ತಾರೆ. ಆ ಬ್ರೆಡ್ಡಿಗೆ ಬಟರ್ ಹಾಕಿ ಸ್ವಲ್ಪ ತವದಲ್ಲಿ ರೋಸ್ಟ್ ಮಾಡಿ ಅದ್ರೊಳಗೆ ಒಂದು ಟೊಮೆಟೊ, ಆಮೇಲೆ ಈರುಳ್ಳಿ, ಆಮೇಲೆ ಮಾಡಿರುವ ಬಾಜಿಯನ್ನು ಅದರ ಮಧ್ಯೆ ಇಟ್ಟು ಮೇಲೆಗೆ ಲೆಮನ್ ಹಾಕಿ ಕೊಡ್ತಾರೆ. ಅದನ್ನು ತಿನ್ನುವಾಗ ಅಬ್ಬಬ್ಬಾ, ಅದ್ರಲ್ಲಿರುವ ರುಚಿ ಮೈಮರೆತು ಹೋಗುತ್ತೆ. ಆಂಟಿ, ನೀವು ಮಾತ್ರ ನಮ್ಮ ಊರಲ್ಲಿ ಆ ಬಿಸ್ನೆಸ್ ಅನ್ನು ಆರಂಭಿಸಿದ್ರೆ ನೀವು ಲಾಭವನ್ನು ಬಾಚ್ಬೋದು. ಅದನ್ನ ಕೇಳಿ ಚಿಚುಗೆ ತುಂಬಾನೇ ಸಂತೋಷವಾಯ್ತು. ನಿಜನೇ ಕಣ್ರು, ನೀವು ಅದ್ರ ಬಗ್ಗೆ ಹೇಳುವಾಗ ನನಗೇನೆ ಬಾಯಲ್ಲಿ ಎಂಜಿಲ್ ಸುರಿತಾ ಇದೆ. ನೀವು ಹೇಳುವ ಐಡಿಯಾ ತುಂಬಾ ಸೂಪರ್ ಆಗಿದೆ. ನಿಮ್ಮ ಆಲೋಚನೆಯಂತೆ ನಾನು ಅದೇ ವ್ಯಾಪಾರವನ್ನ ಆರಂಭಿಸ್ತೀನಿ. ನಿಮ್ಮಿಂದ ನನಗೆ ಒಂದು ಹೊಸ ಬಿಸ್ನೆಸ್ ಸಿಕ್ತು. ಸರಿ ಆಂಟಿ, ಯಾವಾಗ ಅಂಗಡಿನ ಹಾಕ್ತೀರಾ? ನಾವು ಬಂದು ತಿಂತೀವಿ. ನಾಳೆನೆ ವ್ಯಾಪಾರವನ್ನು ಆರಂಭಿಸ್ತೀನಿ ಮಕ್ಳೇ. ಮಕ್ಕಳು ಹೇಳಿದನ್ನ ಕೇಳಿ ಚಿಚುಕಾಗಿಗೆ ತುಂಬಾನು ಸಂತೋಷವಾಯ್ತು. ಅವಳು ತಕ್ಷಣ ಅಲ್ಲಿಂದ ಮನೆಗೆ ಹೋದ್ಲು. ಅವಳ ಮಗ ಚಿನ್ನುನ ಕರೆದ್ಲು. ಅವನ ಜೊತೆ ತುಂಬಾನು ಉತ್ಸಾಹದಿಂದ, ಲೇ ಚಿನ್ನು ಬಾರೋ ಹೊರಗಡೆ. ಆ ಬುಜ್ಜಿ ಪಾಪ ನಮಗೆ ದೇವರಂತ ಒಂದು ಒಳ್ಳೆ ಐಡಿಯಾನ ಕೊಟ್ಟಿದ್ದಾಳೆ ಕಣೋ. ಏನಮ್ಮ, ಏನಾಯ್ತು? ಆ ಮಕ್ಳು ನಿಮಗೆ ಯಾವ ರೀತಿಯ ಐಡಿಯಾನ ಕೊಟ್ರಮ್ಮ? ಏನಾಯ್ತು? ನಮ್ಮ ಊರಲ್ಲಿ ಯಾರಿಗೂ ತಿಳಿಯದಂತಹ ಪಾವ್ ಬಾಜಿ ಬಿಸ್ನೆಸ್ ಅನ್ನು ನಾವು ಆರಂಭಿಸೋಣ. ಅದ್ರಿಂದ ನಾಳೆನೆ ನಾವು ಪಟ್ಟಣಕ್ಕೆ ಹೋಗಿ ಪಾವ್ ಬಾಜಿ ಮಾಡ್ಲಿಕ್ಕೆ ದೊಡ್ಡ ತವ, ಹಾಗೇನೆ ಬ್ರೆಡ್, ವಿಧ ವಿಧವಾದ ತರಕಾರಿ, ಬಟಾಣಿ, ಹಾಗೇನೆ ಮುಖ್ಯವಾಗಿ ತುಂಬಾ ಕಾಸ್ಟ್ಲಿ ಆದ ಬಟರ್ ಅಂತೆ ಅಲ್ವಾ, ಅದನ್ನ ಕೂಡ ತಗೊಂಬಂದು ವ್ಯಾಪಾರವನ್ನು ಆರಂಭಿಸೋಣ. ಸರಿ ಅಮ್ಮ, ನಿಮ್ಮ ಉತ್ಸಾಹವನ್ನು ನೋಡುವಾಗ ನನಗೂ ಕೂಡ ವ್ಯಾಪಾರವನ್ನು ಮಾಡ್ಬೇಕು ಅನ್ಸುತ್ತೆ. ನಾಳೆ ಬೆಳಿಗ್ಗೆನೆ ಹೋಗಿ ಏನೆಲ್ಲ ಬೇಕೋ ಎಲ್ಲವನ್ನು ತಗೊಂಬಂದ್ಬಿಡೋಣ ಅಮ್ಮ. ತಾಯಿ ಮಗ ಇಬ್ರು ಕೂಡ ಪ್ಲಾನ್ ಹಾಕಿ ಆ ದಿನಾನೇ ಸಿಟಿಗೆ ಹೋಗಿ ಅಲ್ಲಿಂದ ಪಾವ್ ಬಾಜಿ ಮಾಡಕ್ಕೆ ಬೇಕಾಗಿರೋ ವಸ್ತುಗಳು, ಬ್ರೆಡ್ಡು, ಬಟರು, ಹಾಗೇನೆ ತರಕಾರಿಗಳು, ಮಸಾಲೆ ವಸ್ತುಗಳು, ಮಸಾಲೆ ಹುಡಿಗಳು ಎಲ್ಲಾನು ತಗೊಂಡ್ ಬಂದ್ರು. ಮರುದಿನ ಬೆಳಗ್ಗೆ ತಾಯಿ ಮಗ ಇಬ್ರು ಸೇರಿ ಊರಿನ ಮಧ್ಯದಲ್ಲಿ ಒಂದು ಶೆಡ್ ಹಾಕಿದ್ರು. ಆ ಶೆಡ್ಡಿಗೆ ಚಿಚುಕಾಗೆ ಸ್ಪೆಷಲ್ ಪಾವ್ ಬಾಜಿ ಅಂತ ದೊಡ್ಡ ಬೋರ್ಡ್ ಕೂಡ ಇಟ್ರು. ಅಂಗಡಿಗೆ ಹೂಗಳಿಂದ ಅಂದವಾದ ಅಲಂಕಾರನೂ ಮಾಡಿದ್ರು. ಅಷ್ಟೇ ಇನ್ನೇನು ವ್ಯಾಪಾರ ಶುರು ಮಾಡ್ಬೇಕು ಅಂತ ಚಿಚುಕಾಗೆ ಅನ್ಕೊಳ್ತಾ ಇದ್ದಾಗ ಆವಾಗ್ಲೇ
ಮೆಲ್ಲೆ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಚಿಚುಕಾಗಿಯ ಅಂಗಡಿಗೆ ಬಂದ್ರು. ಚಿಚುಕಾಗಿ ಅವರನ್ನ ನೋಡಿ ತುಂಬಾ ಸಂತೋಷ ಪಟ್ಲು. ನಮಸ್ತೆ ಚಿಚ್ಚು ಆಂಟಿ, ನಿಮ್ಮ ಅಂಗಡಿನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೀರಾ. ಸಿಟಿಯಲ್ಲಿ ಇರುವ ಹಾಗೇನೆ ತುಂಬಾ ಸೂಪರ್ ಆಗಿದೆ. ಹೌದು ಆಂಟಿ, ನಿಮ್ಮ ಅಂಗಡಿ ಅಚ್ಚ ಅಸಲು ಸಿಟಿಯಲ್ಲಿ ನೋಡಿದ ರೀತಿಯೇ ಇದೆ. ಚಿಚು ಪ್ರೀತಿಯಿಂದ, ಬನ್ನಿ ಮಕ್ಳೇ ಬನ್ನಿ, ನಿಮ್ಮಿಂದ ತಾನೇ ಈ ವ್ಯಾಪಾರವನ್ನು ಆರಂಭಿಸಿದ್ದು. ಇವತ್ತು ನೀವೇ ಮೊದಲ ಕಸ್ಟಮರ್. ಆಂಟಿ, ಬೇಗ ನಮಗೆ ಮಾಡಿಕೊಡಿ, ನಮಗೆ ತುಂಬಾನೇ ಹಸಿವಾಗ್ತಾ ಇದೆ. ನೀವು ಮಾಡಿಕೊಡ್ತೀರಾ ಅಂತ ಬಂದಿದೀವಿ. ಸರಿ ಕಣಮ್ಮ ಬುಜ್ಜಿ, ನೀನೇ ನಮಗೆ ಮೊದಲ ಕಸ್ಟಮರ್. ನಿನಗೋಸ್ಕರನೇ ತುಂಬಾ ಬೆಣ್ಣೆ ಹಾಕಿ ತುಂಬಾ ಸ್ಪೆಷಲ್ ಆಗಿ ಮಾಡಿದೀನಿ. ಬುಜ್ಜಿ ಬನ್ನು ಇಬ್ರು ಕೂಡ ಆ ಪಾವ್ ಬಾಜಿನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಆ ಪಾವ್ ಬಾಜಿ ನಿಜವಾಗ್ಲೂ ತುಂಬಾನೇ ಟೇಸ್ಟ್ ಆಗಿತ್ತು. ಅದನ್ನ ತಿನ್ನೋಡಿ ಮಕ್ಳಿಬ್ರು ಕೂಡ ಕಣ್ಮುಚ್ಕೊಳ್ತಾ ಇದ್ರು. ಆಂಟಿ, ಸಿಟಿಯಲ್ಲಿ ಅಂಗಡಿಯಲ್ಲಿ ಮಾಡೋದ್ಕಿಂತ ನೀವು ತುಂಬಾ ಚೆನ್ನಾಗಿ ಮಾಡಿದೀರಾ. ಅದ್ರಲ್ಲೂ ಆ ಬಟ್ಟರೆಲ್ಲ ಕರಗಿ ಬಾಯಿಗೆ ಸಿಗುವಾಗ ವಾವ್ ಆಂಟಿ, ತುಂಬಾ ಸೂಪರ್ ಆಗಿದೆ ಆಂಟಿ. ಐ ಆಮ್ ಹ್ಯಾಪಿ ಆಂಟಿ. ಹೌದು ಆಂಟಿ, ಇವತ್ತು ನೀವು ಮಾಡಿರುವ ಪಾವ್ ಬಾಜಿ ನಿಜವಾಗ್ಲೂ ತುಂಬಾ ರುಚಿಕರವಾಗಿದೆ. ಪ್ರತಿದಿನ ನಿಮ್ಮ ಅಂಗಡಿಗೆ 100 ಜನಕ್ಕೆ ಮೇಲೆ ಬಂದು ತಿನ್ಕೊಂಡು ಹೋಗ್ತಾರೆ ನೋಡಿ. ಸ್ವಲ್ಪ ದಿನದಲ್ಲೇ ನೀವು ಲಾಭವನ್ನು ಬಾಚ್ತೀರಾ. ಹಾಗೆ ಅವರು ಬಾಯಿ ತುಂಬಾ ಹೊಗಳ್ತಾ ಇದ್ದಾಗ ಚಿಚುಕಾಗಿಗೆ ತುಂಬಾನೇ ಸಂತೋಷವಾಯ್ತು. ಹಬ್ಬಬ್ಬಾ, ನನ್ನ ಕನ್ಸೆಲ್ಲ ನೆನ್ಸಾಯಿತು. ಇನ್ನು ನಾನು ಲಾಭವನ್ನು ಸಂಪಾದನೆ ಮಾಡ್ಬೋದು. ಮಕ್ಳಿಬ್ರು ಅಲ್ಲಿಂದ ಹೋದ್ಮೇಲೆ ಆ ಊರಿನಲ್ಲೇ ತುಂಬಾ ವಯಸ್ಸಾಗಿರುವ ಪಕ್ಷಿಗಳಾದ ಮಹಿಹದ್ದು ಹಾಗೂ ಚೋಟುಗಿಳಿ ಚಿಚುಕಾಗಿ ಅಂಗಡಿಗೆ ಬಂದು ಅವಳು ಅಡಿಗೆ ಮಾಡ್ತಾ ಇರುವ ವಿಧಾನ, ಅಲ್ಲಿರುವ ಬೋರ್ಡ್ ಅನ್ನ ನೋಡ್ತಾ ಇದ್ರು. ಆವಾಗ ಮಹಿಹದ್ದು ಚಿಚು ಹತ್ರ, ಏನಮ್ಮ ಚಿಚ್ಚು, ಏನೋ ಊರೊಳಗೆ ಹೊಸ ವ್ಯಾಪಾರವನ್ನು ಆರಂಭಿಸಿದೀಯಾ ಅಂತ ಹೇಳ್ತಾರೆ. ಹೆಸರೇನು ಪಾವ್ ಬಾಜಿನ? ಅದೇನೋ ಹೆಸರು ಕೇಳಲಿಕ್ಕೇನೆ ವಿಚಿತ್ರವಾಗಿದೆ. ಚಿಚುಕಾಗೆ ತುಂಬಾನು ಮರ್ಯಾದೆಯಿಂದ ಅವರನ್ನ ಸ್ವಾಗತ ಮಾಡಿ, ಬನ್ನಿ ಮಗಿಯವ್ರೆ, ಬನ್ನು ಚೋಟು ಅವ್ರೆ, ಇದು ಸಿಟಿಯಲ್ಲಿ ಫೇಮಸ್ ಆದ ಅಡುಗೆ. ನಿಮ್ಗೋಸ್ಕರ ತುಂಬಾ ಬಟರೆಲ್ಲ ಹಾಕಿ ಮಾಡಿದೀನಿ, ಬನ್ನಿ ಬಂದು ರುಚಿ ನೋಡಿ. ಚೋಟು ಆ ಪ್ಲೇಟಲ್ಲಿದ್ದ ಬ್ರೆಡ್ ಅನ್ನ ನೋಡಿ, ಇದೇನು ಮೆತ್ತಗೆ ಬಿಳಿಯಾಗಿದೆ, ಇದೇನು ಬ್ರೆಡ್? ಏನ್ ಚಿಚ್ಚು, ಹಾಸ್ಪಿಟ್ಲಲ್ಲಿ ಆರೋಗ್ಯ ಸರಿ ಇಲ್ದೇ ಇರೋರೆಲ್ಲ ತಿನ್ನದ್ನ ತಗೊಂಬಂದು ಏನೋ ಒಂದು ಅಡಿಗೆ ಅಂತ ಕೊಡ್ತಾ ಇದ್ದೀಯಾ? ನಾವು ತಿಂದ್ರೆ ನಮಗೆ ರೋಗ ಬರ್ಲಿಕ್ಕೆನಾ? ಅವಾಗ ಮಹಿಹದ್ದು ಪಾಜಿನ ನೋಡಿ, ಇದೇನು ಚಿಚ್ಚು, ಏನೋ ನೋಡ್ಲಿಕ್ಕೇನೆ ವಿಚಿತ್ರವಾಗಿದೆ. ಇದನ್ನ ಇಲ್ಲಿಗೆ ತಗೊಂಬಂದು ಮಾರಾಟ ಮಾಡ್ತಾ ಇದ್ದೀಯಲ್ವಾ? ಇದನ್ನ ನೋಡ್ಲಿಕ್ಕೆ ನಮ್ಗೆ ತುಂಬಾನೇ ಅಸಹ್ಯವಾಗಿದೆ. ಇದನ್ನ ನಾವು ತಿನ್ನಕ್ಕೆ ನಮ್ಮಿಂದ ಆಗೋದಿಲ್ಲ. ಮನುಷ್ಯರು ಇದನ್ನ ತಿಂತಾರೆ, ನಾವು ತಿಂತೀವಾ? ಪಾಪ ಚಿಚುಕಾಗೆ ತುಂಬಾ ಬೇಜಾರಿಂದ, ಅರೆರೆ ಏನ್ರಿ ಇದ್ರ ಬಗ್ಗೆ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಗೋಸ್ಕರ ಫ್ರೆಶ್ ಆದ ತರಕಾರಿ, ಬಟರು ಎಲ್ಲನೂ ಹಾಕಿ ಸ್ಪೆಷಲ್ ಆಗಿ ಮಾಡಿರೋದು. ಸಿಟಿಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನ ತಿಂದು ನೋಡಿ ನೀವೇ ಅದ್ಭುತ ಅಂತೀರಾ. ಹಣ ಕೊಟ್ರು ಕೂಡ ನನಗೆ ಬೇಕಾಗಿಲ್ಲ. ಅದಕ್ಕೆ ಚೋಟು ಕೋಪದಿಂದ, ನೀನು ಎಷ್ಟು ಚೆನ್ನಾಗಿ ಮಾಡಿದ್ರು ನಮಗೆ ಇದು ಬೇಕಾಗಿಲ್ಲ ಚಿಚ್ಚು. ನಮಗೆ ಪ್ರತಿದಿನ ಗಂಜಿ ಉಪ್ಪಿನಕಾಯೇ ಸಾಕು. ಹಾಗೆ ಆ ಪಕ್ಷಿಗಳು ಇಬ್ರು ಹೇಳ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಆ ಕಡೆ ಬರುವ ಪಕ್ಷಿಗಳೆಲ್ರು ಒಂದ್ ವೇಳೆ ಇದು ತಿನ್ನಕ್ಕೆ ಚೆನ್ನಾಗಿರಲ್ವೋ ಏನೋ ಅಂತ ಹೇಳಿ ಯಾರು ಚಿಚುಕಾಗಿ ಹತ್ತಿರ ಬಂದು ಆ ಪಾವ್ ಬಾಜಿ ತಗೊಳ್ಳೇ ಇಲ್ಲ. ಒಂದಿನ ಅಲ್ಲ, 2 ದಿನ ಅಲ್ಲ, 1 ವಾರಗಳ ತನಕ ಪಾವ್ ಬಾಜಿ ಸೇಲೆ ಆಗ್ಲೇ ಇಲ್ಲ. ಪಾಪ ಚಿಚುಕಾಗಿಗೆ ತುಂಬಾನು ನಷ್ಟ ಆಯ್ತು. ಅವಳು ತಗೊಂಡ್ ಬಂದಿದ್ದ ಆ ಬನ್ನು, ಬೆಣ್ಣೆ ಎಲ್ಲಾನು ಹಾಳಾಗ್ತಾ ಇತ್ತು. ಇಷ್ಟು ಖರ್ಚು ಮಾಡಿ ಪ್ರಾರಂಭಿಸಿದ ಆ ವ್ಯಾಪಾರ ಚೆನ್ನಾಗಿ ನಡೀಲಿಲ್ವಲ್ಲ ಅಂತ ಪಾಪ ಚಿಚು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಹೀಗಿರುವಾಗ ಒಂದಿನ ಇದ್ದಕ್ಕಿದ್ದಂತೆ ಆ ಊರಿನಲ್ಲಿ ವಾತಾವರಣ ಬದಲಾಯಿತು. ಆಕಾಶದಲ್ಲಿದ್ದ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆ ಸುರಿತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಆ ಮಳೆನ ನೋಡಿ ಮನೆ ಬಿಟ್ಟು ಹೊರಗಡೆ ಬರದೆ ಚಳಿಯಲ್ಲಿ ನಡುಕ್ತಾ ಇದ್ರು. ಚಿಚುಕಾಗೇನೋ ಆ ದಿನ ವ್ಯಾಪಾರ ಏನು ಮಾಡದೆ ತುಂಬಾನು ಬೇಜಾರಿಂದ ಮನೆಯಲ್ಲೇ ಒಂದ್ ಮೂಲೆಯಲ್ಲಿ ಕೂತ್ಕೊಂಡಿದ್ಲು. ಅಮ್ಮ, ಏನಮ್ಮ ನೀವು ಇನ್ನೂ ಅಂಗಡಿನ ಓಪನ್ ಮಾಡಿಲ್ಲ? ಎಷ್ಟೋ ಕಸ್ಟಮರ್ ಬಂದಿರ್ಬೋದು, ಇಷ್ಟೊತ್ತಾದ್ರೂ ನೀವು ಯಾಕೆ ವ್ಯಾಪಾರಕ್ಕೆ ಹೋಗ್ಲಿಲ್ಲ? ಆವಾಗ ಚಿಚುಕಾಗೆ ತುಂಬಾ ಬೇಜಾರಿಂದ ಅಳುತ್ತಾ, ಏನೋ ಹೇಳ್ತಾ ಇದೀಯಾ? ನಿನ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೀಯಾ? ನಮ್ಮ ಊರಿನ ಜನರಿಗೆ ಪಾವು ಬಾಜಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ.
ಅದನ್ನೆಲ್ಲ ಈ ಊರಲ್ಲಿ ಯಾರು ತಿನ್ನೋದಿಲ್ಲ. ಇಷ್ಟು ದಿನ ಬಿಸಿಲಲ್ಲೇ ಯಾರು ತಿನ್ಲಿಲ್ಲ. ಇವಾಗ ಮಳೆಕಾಲ ಬೇರೆ ಆರಂಭವಾಗಿದೆ. ಇವಾಗ ನನ್ನ ಜೊತೆ ಬಂದು ನಮ್ ಪಾವು ಬಾಜಿನ ಯಾರೋ ತಿನ್ನೋದು? ಯಾರು ತಿನ್ನೋದಿಲ್ಲ. ಸುಮ್ನೆ ಅಂಗಡಿಯನ್ನು ಹಾಕಿ ನನಗೆ ನಷ್ಟ ಆಗಿದ್ದೆ ಬಾಕಿ. ಯಾರು ಕೂಡ ನಮ್ಮ ಅಂಗಡಿಗೆ ಬರೋದಿಲ್ಲ. ಚಿನ್ನು ಪ್ರಶಾಂತದಿಂದ ತಾಯಿಯ ಹತ್ತಿರ ಬಂದು, ಅಮ್ಮೋ, ನೀವು ಸರಿಯಾಗಿ ಆಲೋಚನೆ ಮಾಡಿಲ್ಲಮ್ಮ. ಜನರ ಮನಸ್ಸು ಒಂದಿನ ಒಂದ್ ರೀತಿ, ಇನ್ನೊಂದಿನ ಇನ್ನೊಂದ್ ರೀತಿ ಇರುತ್ತೆ. ಈ ಮಳೆಗೆ ಖಂಡಿತವಾಗಿ ಎಲ್ಲರೂ ಪಾವು ಬಾಜಿನ ಇಷ್ಟಪಟ್ಟು ತಿಂತಾರೆ. ಚಿಚುಕಾಗೆ ತುಂಬಾ ಕೋಪದಿಂದ, ಆಸ್ಪತ್ರೆಯಲ್ಲಿ ರೋಗಿಗಳು ತಿನ್ನುವ ಬ್ರೆಡ್ ಅನ್ನು ಯಾರು ತಿಂತಾರೆ? ಅಮ್ಮೋ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀರಾ. ಖಂಡಿತವಾಗಿ ಪಾವು ಬಾಜಿನ ತಿನ್ಲಿಕ್ಕೆ ಜನರು ಬರ್ತಾರಮ್ಮ. ಈ ಚಳಿಗೆ ಮನೆಯಲ್ಲಿರುವ ಬೇಳೆ ಸಾಂಬಾರೆಲ್ಲ ತಿನ್ಬೇಕು ಅಂತ ಅನ್ಸುತ್ತಾ ಇಲ್ಲಮ್ಮ. ಈ ಕೊಟ್ಟುವಂತ ಮಳೆ ಚಳಿಗೆ ಬಿಸಿ ಬಿಸಿ ಸ್ಪೈಸಿಯಾಗಿ ಖಾರವಾಗಿ ಏನಾದ್ರೂ ತಿನ್ಬೇಕು ಅಂತಾನೆ ಮೊದ್ಲು ಗೊತ್ತಾಗೋದು. ಪಾವ್ ಭಾಜಿ ಅಂದ್ರೇನೆ ಘಾಟು ಖಾರ ಜಾಸ್ತಿ ಇರೋದು. ನೀವ್ ಹೋಗಿ ಅಂಗಡಿನ ಓಪನ್ ಮಾಡಮ್ಮ, ಜನರು ಖಂಡಿತ ಬರ್ತಾರೆ. ಅಮ್ಮ, ನೀವ್ ಹೋಗಿ ಅಡಿಗೆ ಮಾಡಿ ಅಮ್ಮ. ಆ ಗಾಳಿಗೆ ಘಾಟದ ಸ್ಮೆಲ್ಲು ಹೇಗೆ ಹರಡುತ್ತೆ, ಜನರು ಹೇಗೆ ಬರ್ತಾರೆ ಅಂತ ನೋಡಿ. ಚಿನ್ನು ಹೇಳಿದ ಲಾಜಿಕಲ್ಲೂ ಕೂಡ ಅರ್ಥ ಇದೆ ಅಂತ ಚಿಚು ತಿಳ್ಕೊಂಡ್ಲು. ಸರಿ, ಹೋದ್ರೆ ಹೋಗ್ಲಿ, ಇದು ಲಾಸ್ಟ್ ಟ್ರೈ. ಒಂದ್ಸಲ ಟ್ರೈ ಮಾಡೋಣ ಅಂತ ಅನ್ಕೊಂಡು ಚಿಚುಕಾಗೆ ಅವಳ ತಲೆಗೆ ಕವರ್ ಹಾಕೊಂಡು ಅಲ್ಲಿಂದ ಅಂಗಡಿಯ ಹತ್ತಿರ ಬಂದ್ಲು. ಅಂಗಡಿನ ಓಪನ್ ಮಾಡಿ ಅವಳು ಅಂಗಡಿಯಲ್ಲಿ ಒಲೆ ಕಚ್ಚಿದ್ಲು. ಒಲೆ ಕತ್ತಿಸಿದಾಗ ಸ್ವಲ್ಪ ಚಳಿಗೆ ತುಂಬಾನೇ ಬೆಚ್ಚಗಿತ್ತು. ಆಮೇಲೆ ಒಲೆ ಮೇಲೆ ಅವಳು ಆ ಪಾತ್ರೆನ ಇಟ್ಟು ಅದರಲ್ಲಿ ಬೆಣ್ಣೆನ ಹಾಕಿದಾಗ ಚುಯಿ ಅಂತ ಒಂದು ಶಬ್ದ ಬಂತು. ಅದರಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ ಹಾಗೇನೆ ಮಸಾಲೆಗಳನ್ನ ಉಪಯೋಗ ಮಾಡಿ ರೆಡಿ ಮಾಡಿರುವ ಆ ಬಾಜಿನ ಅದ್ರಲ್ಲಿ ಹಾಕಿ ಬಿಸಿ ಮಾಡಕ್ಕೆ ಶುರು ಮಾಡಿದ್ಲು. ಅಷ್ಟೇ, ಅದರ ಘಾಟು, ಅದರ ಒಳ್ಳೆ ವಾಸನೆ ಗಾಳಿಯಲ್ಲಿ ಬೆರೆತು ಎಲ್ಲ ಕಡೆನೂ ಹರಡಕ್ಕೆ ಶುರು ಮಾಡಿತ್ತು. ಆ ಊರಿನಲ್ಲಿದ್ದ ಒಬ್ಬೊಬ್ಬರ ಮನೆಗೂ ಕೂಡ ಆ ಪಾವ್ ಬಾಜಿಯ ಸ್ಮೆಲ್ ಹೋಯ್ತು. ಆವಾಗ ಬುಜ್ಜಿಗೆ ಆ ಸ್ಮೆಲ್ಲು ಬುಜ್ಜಿ ಕಂಡುಹಿಡಿದ್ಲು. ತಕ್ಷಣ ತನ್ನ ತಾಯಿ ಕೈಯನ್ನು ಹಿಡ್ಕೊಂಡು ಅವಳು ಚಿಚುಕಾಗೆಯ ಅಂಗಡಿಗೆ ಬಂದ್ಲು. ಅಮ್ಮ, ನಾನು ಹೇಳ್ದೆ ಅಲ್ವಾ ಆಂಟಿ ಪಾವ್ ಬಾಜಿ ವ್ಯಾಪಾರವನ್ನು ಆರಂಭಿಸಿದ್ದಾರೆ ಅಂತ. ಆದ್ರೆ ನೀ ನನ್ನ ಮಾತು ಕೇಳಲಿಲ್ಲ. ಇವಾಗ ನೋಡ್ದ ಎಷ್ಟು ಒಳ್ಳೆ ಘಮ ಬರ್ತಿದೆ. ಆವಾಗ ಟೊನಿಗು ಬಜ್ಜಿ ಆ ವಾಸನೆ ನೋಡಿ ತುಂಬಾ ಸಂತೋಷದಿಂದ, ಹೌದು ಬುಜ್ಜಿ, ಈ ಬೀಳ್ತಾ ಇರುವ ಈ ಮಳೆಗೆ ಮನೆಯಲ್ಲಿ ಕೂತ್ರೆ ತುಂಬಾನೇ ಚಳಿ ಆಗುತ್ತೆ. ಆದ್ರೆ ಚಿಚ್ಚು ಮಾಡುವ ಈ ಸ್ಪೈಸಿಯನ್ನು ತಿಂದ್ರೆ ಒಳ್ಳೆ ಘಾಟಾಗಿ ಸ್ಪೈಸಿಯಾಗಿರುತ್ತೆ. ಚಿಚ್ಚು, ನನಗೂ ನನ್ನ ಮಗಳಿಗೂ ಒಂದೊಂದು ಪಾವ್ ಬಾಜಿ ಪ್ಲೇಟ್ ಕೊಡು. ಚಿಚುಕಾಗೆ ತುಂಬಾನು ಸಂತೋಷದಿಂದ ಉತ್ಸಾಹದಿಂದ ಅವರಿಬ್ಬರಿಗೂ ಕೂಡ 2 ಪ್ಲೇಟಲ್ಲಿ ಪಾವ್ ಬಾಜಿನ ಹಾಕಿಟ್ಟು ಅದನ್ನ ತಿನ್ನೋದಕ್ಕೋಸ್ಕರ ಕೊಟ್ಲು. ಟೋನಿ ಹಾಗೂ ಬುಜ್ಜಿ ಇಬ್ರು ಕೂಡ ಆ ಪಾವ್ ಬಾಜಿನ ತಿನ್ನೋಡಿದ್ರು. ಆ ಚಳಿಗೆ ಬಿಸಿ ಬಿಸಿಯಾಗಿರುವ ಆ ಪಾವ್ ಬಾಜಿ ನಿಜವಾಗ್ಲೂ ಅವ್ರ ಗಂಟ್ಲಲ್ಲಿ ಸ್ವರ್ಗದ ತರ ಇಳಿತಾ ಇತ್ತು. ಆ ಚಳಿಗೆ ಆ ಪಾವ್ ಬಾಜಿ ತಿಂದ್ರೆ ಅವ್ರಿಗೆ ಮೈ ಸ್ವಲ್ಪ ಬಿಸಿ ಆಯ್ತು. ಚಳಿ ಎಲ್ಲಾನು ಕಾಣದೆ ಹೋಯ್ತು. ವಾವ್ ಚಿಚ್ಚು, ಇದರ ರುಚಿ ಎಷ್ಟೊಂದು ಚೆನ್ನಾಗಿದೆ. ಇಷ್ಟು ದಿನ ಊರಿನ ಜನರು ಹುಷಾರಿಲ್ಲದೆ ಇರೋರು ತಿನ್ನುವ ಬ್ರೆಡ್ಡು ಅಂತ ಹೇಳಿದ್ರು. ಅವರ ಮಾತು ಕೇಳಿ ನಾನು ಕೂಡ ಚೆನ್ನಾಗಿರಲ್ಲ ಅಂದ್ಕೊಂಡೆ. ಆದರೆ ಈ ಮಳೆಗೆ ಈ ಚಳಿಗೆ ಬಿಸಿ ಬಿಸಿ ತಿಂತಾ ಇದ್ರೆ ಹಬ್ಬಬ್ಬ, ಅದರಲ್ಲಿರುವ ಮಜಾನೇ ಬೇರೆ ಚಿಚ್ಚು. ಟೋನಿ ಹಾಗೂ ಬುಜ್ಜಿ ಇಬ್ರು ಬಿಸಿ ಬಿಸಿಯಾಗಿ ಆ ಪಾವ್ ಬಾಜಿನ ತಿಂದು ಅದರ ರುಚಿ ತುಂಬಾ ಚೆನ್ನಾಗಿದೆ ಅನ್ನೋದ್ರಿಂದ ಊರಲ್ಲಿದ್ದ ಎಲ್ಲ ಪಕ್ಷಿಗಳ ಹತ್ತಿರ ಕೂಡ ಹೋಗಿ ಆ ಪಾವ್ ಬಾಜಿಯ ಬಗ್ಗೆ ಹೇಳಿದ್ರು. ತಕ್ಷಣ ಊರಿನಲ್ಲಿದ್ದ ಪಕ್ಷಿಗಳು ಎಲ್ಲರೂ ಕೂಡ ಕ್ಯೂ ಕಟ್ಕೊಂಡು ಚಿಚುಕಾಗೆ ಅಂಗಡಿಗೆ ಬಂದು ಆ ಪಾವ್ ಬಾಜಿ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಹೊಡೆಯೋ ಮಳೆಯಲ್ಲಿ ಅವ್ರಿಗೆ ಚಳಿ ಆಗ್ತಾ ಇದ್ದಾಗ ಬಿಸಿ ಬಿಸಿ ಪಾವ್ ಬಾಜಿ ತಿನ್ನೋದು ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಇದರಲ್ಲಿ ಆಶ್ಚರ್ಯ ಏನು ಅಂದ್ರೆ, ಮೊದಲು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಮಹಿಹದ್ದು ಹಾಗೂ ಚೋಟಿಗಿಳಿ ಇಬ್ರು ನಿಂತ್ಕೊಂಡಿದ್ರು. ನಿಜಾನೇ ಚಿಚ್ಚು, ನಾನು ಕೂಡ ಅವತ್ತು ಇದರ ರುಚಿ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ. ಆದರೆ ಇವಾಗ ಈ ಚಳಿಗೆ ಬಿಸಿ ಬಿಸಿಯಾಗಿ ತಿಂತ ಇರುವಾಗ ಇದರಲ್ಲಿರುವ ರುಚಿನೇ ಬೇರೆ. ನನಗೂ ಕೂಡ ಮನೆಗೆ 2 ಪಾರ್ಸಲ್ ಮಾಡು. ನಮ್ಮ ಮನೆಯವರಿಗೆ ಕೂಡ ಕೊಡ್ತೀನಿ, ಅವರು ಕೂಡ ಚಳಿಯಲ್ಲಿ ಇರ್ತಾರಲ್ವಾ. ಒಂದ್ ಕಡೆ ಆ ಬನ್ನನ್ನ ಬಿಸಿ ಮಾಡೋದು, ಇನ್ನೊಂದ್ ಕಡೆ ಆ ಮಸಾಲೆನ ರೆಡಿ ಮಾಡೋದು ಅಂತ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ತುಂಬಾನೇ ಬಿಸಿಯಾಗಿದ್ರು. ಬರೋ ಕಸ್ಟಮರ್ಸ್ಗೆ ಪಾವ್ ಬಾಜಿ ಹಾಕಿ ಕೊಡಕ್ಕೆ ಪಾಪ ಅವ್ರು ತುಂಬಾನೇ ಟಯರ್ಡ್ ಆಗ್ತಾ ಇದ್ರು. ಅಷ್ಟು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಕೊನೆಗೆ ಚಿಚುಕಾಗೆ ಒಂದೇ ಒಂದ್ಸಲ ತನ್ನ ಮಗನ ಮಾತನ್ನ ಕೇಳಿ ನಾವು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದಕ್ಕೆ ಇವಾಗ ಅವಳ ವ್ಯಾಪಾರ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಅಕ್ಕದ ಪಕ್ಕದ ಊರಿನವರು ಕೂಡ ಅಲ್ಲಿಗೆ ಬಂದು ಪಾವ್ ಬಾಜಿ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ತನ್ನ ಮಗ ಚಿನ್ನನ ನೋಡಿ ಚಿಚುಕಾಗೆ ತುಂಬಾನೇ ಹೆಮ್ಮೆ ಪಡ್ತಾ ಇದ್ಲು. ಯಾಕಂದ್ರೆ
ತನ್ನ ಮಗನಿಂದಾನೇ ಇವಾಗ ಪುನಃ ವ್ಯಾಪಾರ ಶುರು ಮಾಡಿ ಕೈ ತುಂಬ ಹಣ ಸಂಪಾದನೆ ಮಾಡಿ ಚಿಚುಕಾಗೆ ತುಂಬಾನು ಸಂತೋಷವಾಗಿದ್ಲು. ಆ ಊರಿನಲ್ಲಿರುವ ಚಿಚುಕಾಗೆ ತುಂಬಾನೇ ಶ್ರೀಮಂತಳು. ಅವಳ ಹತ್ರ ದೊಡ್ಡ ಮನೆ, ಹಣ, ಒಡವೆ, ಆಸ್ತಿಪಾಸ್ತಿ ಎಲ್ಲ ಇತ್ತು. ಆದ್ರೆ ಇಷ್ಟೆಲ್ಲ ಇದ್ರೂ ಏನ್ ಪುಣ್ಯ, ಯಾರಾದ್ರೂ ಕಷ್ಟ ಅಂತ ಬಂದು ಕೇಳಿದ್ರೆ 10 ರೂಪಾಯಿ ಕೂಡ ಅವಳಿಗೆ ಸಾಲ ಕೊಡಕ್ಕೂ ಕೂಡ ಮನಸ್ಸು ಬರಲ್ಲ. ಅಷ್ಟು ದೊಡ್ಡ ಜಿಪುಣಿ ಅವಳು. ಒಂದಿನ ರಾತ್ರಿ 10 ಗಂಟೆ ಸಮಯದಲ್ಲಿ ಚಿಚುಕಾಗೆ ಅವಳ ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲಿರುವ ಹಣ, ಒಡವೆ ಎಲ್ಲ ನೋಡ್ಕೊಂಡು ಸಂತೋಷ ಪಡ್ತಾ ಇದ್ಲು. ಆವಾಗ್ಲೇ ಅವಳ ಮನೆಯ ಮುಂದ್ಗಡೆ ತುಂಬಾನು ಬೇಜಾರಿಂದ ಲೂಸಿ ಪಾರಿವಾಳ ಬಂದು ನಿಂತ್ಕೊಂಡಿದ್ಲು. ಅವಳು ಚಿಚು ಮನೆಯ ಬಾಗಿಲನ್ನ ತಟ್ಟಿ ಚಿಚುನ ಕರೆದ್ಲು. ಚಿಚ್ಚು ಚಿಚ್ಚು, ನಾನು ಲೂಸಿ ಬಂದಿದ್ದೀನಿ. ತುಂಬಾ ಮುಖ್ಯವಾದ ವಿಷಯ, ಅರ್ಜೆಂಟು ಬಾಗಿಲು ತೆಗಿಯೇ. ಆವಾಗ ಚಿಚು ಅದನ್ನು ಕೇಳಿ ಕೋಪದಿಂದ, ಅಬ್ಬಾ, ಈ ಲೂಸಿಗೆ ಏನಾಯ್ತು? ರಾತ್ರಿ ಸಮಯದಲ್ಲಿ ಜೀವ ತೆಗಿತಾ ಇದ್ದಾಳೆ. ಹಾಗಂತ ಹೊರಗಡೆ ಬಂದು, ಏನೇ ಲೂಸಿ, ರಾತ್ರಿ ಸಮಯದಲ್ಲಿ ದೆವ್ವದ ಹಾಗೆ ಬಂದು ಕಿರ್ಸ್ತಾ ಇದೀಯಾ? ಯಾರಾದ್ರೂ ಕೇಳಿದ್ರೆ ಏನ್ ಅನ್ಕೋತಾರೆ? ಆವಾಗ್ಲೇ ಲೂಸಿ ಪಾರಿವಾಳ ತುಂಬಾನು ಭಯದಿಂದ, ಯಾರಾದ್ರೂ ಕೇಳಿದ್ರೆ ಏನಾಗುತ್ತೆ ಅಂತ ಅಲ್ಲ, ನಿನ್ನ ವಿಷಯ ಎಲ್ಲ ಬಹಿರಂಗ ಆಗುತ್ತೆ. ನಾನು ಇವಾಗ್ಲೇ ಅಷ್ಟೇ ಅಲ್ಲಿ ಮಗಿಯವರು ಆಫೀಸರು ನಾಳೆ ಅವರ ಸ್ಟಾಫ್ ಜೊತೆ ಮೀಟಿಂಗ್ ಮಾಡ್ತಾರಂತೆ. ನಾನು ಅಲ್ಲೇ ನಿಂತ್ಕೊಂಡು ಅದೆಲ್ಲ ಕೇಳ್ಕೊಂಡೆ. ಚಿಚುಕಾಗೆ ಭಯದಿಂದ, ನಾಳೆ ಬಗ್ಗೆನಾ? ಮಗಿಯವರು ಆಫೀಸಲ್ಲಿ ಮೀಟಿಂಗ್ ಮಾಡಿದ್ರೆ ನನಗೇನೆ? ನಾನೇನು ತಪ್ಪು ಮಾಡಿಲ್ಲ, ನಾನು ಯಾರನ್ನು ಮೋಸನೂ ಮಾಡಿಲ್ಲ. ನೀನು ಯಾರ ಜೊತೆ ಸಾಲ ಮಾಡಿಲ್ಲ, ಮೋಸ ಮಾಡಿಲ್ಲ ಅಂತ ಹೇಳ್ತಾ ಇದೀಯಲ್ವಾ? ನೀನು ಸರಿಯಾದ ಟ್ಯಾಕ್ಸ್ ಅನ್ನು ಕಟ್ಲಿಲ್ಲ ಅಂತ ನಿನ್ನ ಆಸ್ತಿ ಜಾಸ್ತಿ ಆಗಿದೆ ಅಂತ ಮಗಿಯವರು ಆಫೀಸರ್ ಜೊತೆ ಕಂಪ್ಲೇಂಟ್ ಮಾಡ್ತಿದ್ರು. ನಾಳೆ ಅವರ ಟೀಮ್ ಜೊತೆ ಸೇರಿ ನಿನ್ ಮನೆ ಮೇಲೆ ರೈಡ್ ಮಾಡ್ತಾರೆ. ನಾಳೆ ಅವರೆಲ್ಲ ಬಂದು ನಿನ್ ಮನೆಯಲ್ಲಿ ಚೆಕ್ ಮಾಡುವಾಗ ಲೆಕ್ಕಕ್ಕೆ ಮೀರಿದಂತಹ ಚಿನ್ನ, ಹಣ ಏನೇ ಇದ್ರೂ ಕೂಡ ಅದನ್ನೆಲ್ಲ ಅವರೇ ರೈಡ್ ಮಾಡಿ ತಗೊಂಡೋಗ್ತಾರಂತೆ. ಆವಾಗ ಚಿಚುಕಾಗೆ ಭಯದಿಂದ, ಅಯ್ಯಯ್ಯೋ ಲೂಸಿ, ಏನೇ ಹೇಳ್ತಾ ಇದ್ದೀಯಾ? ನಾಳೆ ಮಗಿ ಅವ್ರ ಆಫೀಸರ್ ಜೊತೆ ಸೇರ್ಕೊಂಡು ನನ್ ಮನೆನ ರೈಡ್ ಮಾಡ್ತಾರ. ಹಾಗಾದ್ರೆ ಇಷ್ಟು ದಿನ ನಾನು ಜಿಪುಣತನದಿಂದ 1 ರೂಪಾಯಿ ಕೂಡಿಟ್ಟದ್ದು ಎಲ್ಲ ಕೂಡ ನನ್ನ ಕಣ್ಣ ಮುಂದೆನೆ ರೈಡ್ ಮಾಡಿ ತಗೊಂಡೋಗ್ತಾರ. ಅಯ್ಯೋ, ಈ ವಿಷಯನ ಕೇಳೋತ್ತಿಗೆ ನನ್ನ ಎದೆನೆ ಬಡಿದಂತಾಗುತ್ತೆ. ಅಯ್ಯೋ ದೇವ್ರೆ, ನಾನು ಏನಪ್ಪ ಮಾಡೋದು? ಅಯ್ಯೋ ಚಿಚ್ಚು, ನೀನು ಅಳೋದ್ ಬಿಟ್ಬಿಟ್ಟು ನಾಳೆ ಅವರು ರೈಡಿಗೆ ಬರುವುದಕ್ಕೆ ಮುಂಚಿತವಾಗಿ ನಿನ್ ಮನೆಯಲ್ಲಿ ಲೆಕ್ಕಕ್ಕೆ ಬರದ ಹಾಗೆ ಇರುವ ಚಿನ್ನ, ಹಣ ಎಲ್ಲವನ್ನು ಎಲ್ಲಾದ್ರೂ ಬಚ್ಚಿಟ್ಬಿಡು. ನೀನು ಟ್ಯಾಕ್ಸ್ ಕಟ್ಟಿರುವ ಆಸ್ತಿ, ಹಣವನ್ನು ಮಾತ್ರ ಎದುರಿಗೆ ಇಟ್ಕೋ. ಇವಾಗ ನಾನು ಇಲ್ಲಿಂದ ಹೊರಟೋಗ್ತೀನಿ. ಹಾಗೆ ಲೂಸಿ ಪಾರಿವಾಳ ಅಲ್ಲಿಂದ ಹೋಯ್ತು. ಚಿಚುಕಾಗೆ ರಾತ್ರಿ ಇಡೀ ಮನೆ ಇಡೀ ತಿರುಗಾಡ್ಕೊಂಡು ಎಲ್ಲಿ ಇಡೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಆವಾಗ ಚಿಚ್ಚು ಅವಳ ಮನ್ಸಲ್ಲಿ, ಎಲ್ಲಿಡೋದು? ಅಯ್ಯೋ ದೇವ್ರೆ, ಆಫೀಸರ್ ಬರೋಷ್ಟ್ರಲ್ಲಿ ನಾನು ಎಲ್ಲಾದ್ರೂ ಔಸ್ ಇಡ್ಬೇಕಲ್ವಾ? ಭೂಮಿಯೊಳಗೆ ಇಡೋಣ ಅಂದ್ರೆ ಆಫೀಸರ್ ಬಂದು ಎಲ್ಲನೂ ತೋಡಿ ತೆಗೆದು ಬಿಡ್ತಾರೆ. ಯಾರಿಗಾದ್ರೂ ಕೊಡೋಣ ಅಂದ್ರೆ ಎಲ್ಲರೂ ಲೆಕ್ಕಾಚಾರ ಕೇಳ್ತಾರೆ. ಏನ್ ಮಾಡೋದು? ಯಾವ ಐಡಿಯಾ ದೋಚ್ತಾ ಇಲ್ವಲ್ಲ. ನಮ್ಮ ಊರಿನ ಪಕ್ಕದಲ್ಲಿರುವ ಆ ಕಾಡಲ್ಲಿ ದೊಡ್ಡ ಆಲದ ಮರ ಇದೆ. ಆ ಮರದ ಕೆಳಗೆ ಒಂದು ದೊಡ್ಡ ಗುಹೆ ಇದೆ. ನನ್ನ ಚಿನ್ನವನ್ನೆಲ್ಲ ತಗೊಂಡೋಗಿ ಅಲ್ಲಿಟ್ಬಿಟ್ಟು ನಾಳೆ ಹೋಗಿ ತಗೋಬಹುದು. ಚಿಚುಕಾಗೆ ಅವಳ ಮನೇಲಿ ಇಟ್ಕೊಂಡಿದ್ದ ಒಡವೆ, ಹಣ ಎಲ್ಲಾನು ಒಂದು ಚಿಕ್ಕ ಚೀಲದಲ್ಲಿ ಹಾಕಿ ಗಂಟ್ ಹಾಕಿದ್ಲು. ಆಮೇಲೆ ಆ ರಾತ್ರಿಯ ಸಮಯ ಅದನ್ನ ಎತ್ಕೊಂಡು ಅವಳು ಅಡವಿ ದಾರಿ ಹಿಡಿದ್ಲು. ಅಡವಿಯಲ್ಲಿ ಮಧ್ಯದಲ್ಲಿದ್ದ ಒಂದು ಮರದ ಹತ್ತಿರ ಹೋಗಿ ನಿಂತ್ಕೊಂಡ್ಲು. ಹಬ್ಬ, ಯಾರೂ ನೋಡ್ಲಿಲ್ಲ. ಇದೇ ಆ ಮರ. ಈ ಪೊದರೊಳಗೆ ಇಡ್ತೀನಿ. ಪೊದರು ತುಂಬಾ ದೊಡ್ಡದಾಗಿದೆ. ಆ ಚೀಲನ ಒಳಗಡೆ ಇಟ್ಟು, ಹಬ್ಬ ಬಂಗಾರ ತಾಯಿ, ಇವತ್ತೊಂದಿನ ಇಲ್ಲೇ ಇರು. ನಾಳೆ ಆ ರಾಕ್ಷಸಿ ಮಗಿ ಬಂದು ಹೋದ್ಮೇಲೆ ನಾನ್ ನಿನ್ನ ತಗೊಂಡೋಗ್ತೀನಿ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಅಲ್ಲಿಂದ ಮನೆಗೆ ಹೋಯ್ತು. ಚಿಚುಕಾಗೆ ಅಲ್ಲಿಂದ ಹೋದ ಸ್ವಲ್ಪ ಸಮಯದಲ್ಲಿ ಅದೇ ಊರಿನಲ್ಲಿ ಮನೆ ಇಲ್ಲದೆ ಅಡವಿಯಲ್ಲಿ ಬಾಳ್ತಾ ಇದ್ದ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಕೂಲಿ ಕೆಲ್ಸಕ್ಕೆ ಹೋಗಿ ಬಂದ್ರು. ಅವರು ಪ್ರತಿದಿನ ಇರೋದು ಆ ಮರದ ಕೆಳಗಡೆನೆ. ಅವರ ವಸ್ತುಗಳನ್ನೆಲ್ಲ ಆ ಮರದೊಳಗಡೆನೆ ಇಟ್ಕೊಂಡಿದ್ರು. ಆದ್ರೆ ಆ ವಿಷಯ ಪಾಪ ಚಿಚುಗೆ ಗೊತ್ತಿರ್ಲಿಲ್ಲ. ಆವಾಗ ಟೋನಿ ಹಾಗೂ ಬುಜ್ಜಿ ಇಬ್ರು, ಅಮ್ಮ, ದಿನದಿಂದ ದಿನಕ್ಕೆ ಚಳಿ ಯಾವಾಗ್ಲೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಮಗೆ ಮಲ್ಕೊಳ್ಳೋಕೆ ಒಂದ್ ಮನೆ ಇಲ್ಲ, ಏನೂ ಇಲ್ಲ. ಎಷ್ಟು ದಿನ ಅಂತ ಹೊರಗಡೆ ಮಲ್ಕೊಳ್ಳೋದು? ರಾತ್ರಿ ಮಲಗುವಾಗ ಹಾವು, ಚೇಳು ಎಲ್ಲ ಬರುತ್ತೆ ಅಂತ ಭಯ. ಟೋನಿ ಮಗಳನ್ನ ಹತ್ತಿರ ಕರೆದು, ಇಲ್ಲಿ ನೋಡಮ್ಮ, ನೀನು ಭಯಪಡ್ಬೇಡ. ಆ ದೇವ್ರು ನಮ್ನ ಯಾವಾಗ್ಲೂ ಹೀಗೆ ಇಟ್ಕೊಳ್ಳೋದಿಲ್ಲ. ನಾವು ಒಂದು ಮನೆ ತಗೊಳ್ಳಷ್ಟು ಆ ದೇವ್ರು ನಮ್ನ ಕರುಣಿಸ್ತಾನೆ. ನಿನಗೆ ಚಳಿ ಆಗ್ತಾ ಇದ್ರೆ ಆ ಪೊದರೊಳಗೆ ನಮ್ಮ ಬಟ್ಟೆಯ ಮೂಟೆ ಇದೆ ಅಲ್ವಾ, ಅದರಿಂದ ಒಂದು ಕಂಬಳಿ ಏನಾದ್ರೂ ತೆಗೆದು ಹೊದ್ಕೋ. ಬುಜ್ಜಿಗುಬ್ಬಚ್ಚಿ ಮರದ ಹತ್ತಿರ ಹೋಗಿ ಮರದೊಳಗಡೆ ಕೈ ಹಾಕಿ, ಅಮ್ಮ, ನಮ್ಮ ಬಟ್ಟೆ ಮೂಟೆ ಏನಮ್ಮ ಇವತ್ತು ಇಷ್ಟೊಂದು ವೆಯ್ಟ್ ಆಗಿದೆ, ಎತ್ತಕ್ಕೆ ಆಗ್ತಾನೆ ಇಲ್ಲ.
ವಸಂತ ಅದನ್ನ ಹಿಡಿದು ಇಳಿದು ಅಮ್ಮ ಎತ್ಕೊಂಡಾಯ್ತು. ಬುಜ್ಜಿ ಆ ಚೀಲನ ಗಟ್ಟಿಯಾಗಿ ಇಳಿದಿದ್ರಲ್ಲಿ ಆ ಚೀಲಕ್ಕೆ ಕಟ್ಟಿದ್ದ ಹಗ್ಗ ಬಿಚ್ಚಿ ಅದ್ರೊಳಗಡೆ ಇದ್ದ ಚಿನ್ನ ಹಣ ಎಲ್ಲಾನು ಹೊರಗಡೆ ಬಂದು ಬಿತ್ತು. ರಾತ್ರಿಯ ಸಮಯ ಬೆಳದಿಂಗಳ ಬೆಳಕಲ್ಲಿ ಆ ಚಿನ್ನ ಪಳಪಳ ಅಂತ ಹೊಳಿತಾ ಇತ್ತು. ಅದನ್ನ ನೋಡಿ ಟೋನಿ ಹಾಗೂ ಬುಜ್ಜಿ ಇಬ್ರು ತುಂಬಾ ಆಶ್ಚರ್ಯಪಟ್ರು. ಅಮ್ಮ ಅಮ್ಮ ಬಾಮ್ಮ, ಇಲ್ಲಿ ನೋಡಮ್ಮ, ಇದು ನಮ್ಮ ಬಟ್ಟೆಯ ಮೂಟೆ ಅಲ್ಲ. ಆ ದೇವ್ರು ನಮಗೆ ದಾರಿ ತೋರಿಸಿದಾನೆ. ಇದ್ರಲ್ಲಿ ಎಷ್ಟೊಂದು ಹಣ ಚಿನ್ನಾಭರಣಗಳಿದೆ ನೋಡು. ಆವಾಗ ಟೋನಿ ಸ್ವಲ್ಪ ಭಯದಿಂದ, ಅಯ್ಯೋ ಬುಜ್ಜಿ, ಏನಮ್ಮ ಇದು? ಇಷ್ಟೊಂದು ಹಣ ಚಿನ್ನ, ಯಾರಾದ್ರೂ ನಮ್ನ ನೋಡಿದ್ರೆ ಕಳ್ರು ಅಂತ ತಿಳ್ಕೊತಾರೆ. ನೀನು ಅದನ್ನ ಮಾತ್ರ ಮುಟ್ಟಕ್ ಹೋಗ್ಬೇಡ. ಬುಜ್ಜಿ ಗುಬ್ಬಚ್ಚಿ ತುಂಬಾನು ಸಂತೋಷದಿಂದ, ಅಮ್ಮ ಅಮ್ಮ, ಯಾಕಮ್ಮ ಭಯ ಪಡ್ತೀರಾ? ಇವಾಗ ಸ್ವಲ್ಪ ಹೊತ್ತಿಗೆ ಹಿಂದೆ ನೀವೇ ತಾನೇ ಹೇಳಿದ್ದು ಆ ದೇವರು ಖಂಡಿತ ನಮ್ಮನ್ನ ಕಾಪಾಡ್ತಾನೆ ಅಂತ. ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿ ನಮಗೋಸ್ಕರ ಈ ಚಿನ್ನ ಹಣವನ್ನು ಕೊಟ್ಟಿದ್ದಾನೆ. ಇದನ್ನೆಲ್ಲ ತೆಗೆದುಕೊಂಡು ನಾವು ಎಲ್ಲಾದ್ರೂ ದೂರವಾಗಿ ಹೋಗಿ ಸಂತೋಷವಾಗಿ ಮನೆ ಕಟ್ಕೊಂಡು ಆರಾಮವಾಗಿ ಜೀವನ ಮಾಡೋಣ. ಆಮೇಲೆ ನಾವಿಬ್ರು ರಾಜಕುಮಾರಿಯಾಗಿ ಜೀವನ ಮಾಡೋಣ. ಬನ್ನಿ ಅಮ್ಮ. ಆವಾಗ ಟೋನಿ ಕೋಪದಿಂದ ಬುಜ್ಜಿ ಕೈಯನ್ನ ಹಿಡಿದು ಎಳ್ದು, ಬಾಯಿ ಮುಚ್ಚಿ ಬುಜ್ಜಿ, ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. 5 ರೂಪಾಯಿ ಸಂಪಾದನೆ ಮಾಡಿದ್ರು ಅದಕ್ಕಿರುವ ಬೆಲೆ, ಈ ರೀತಿ ಕಳ್ಳತನ ಮಾಡಿದ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ಇದು ನಮ್ದೆಲ್ಲ. ಪಾಪ ಯಾರೋ ಅಭಾಗ್ಯರು ಅವ್ರು ಮಾಡಿದ ಪಾಪವನ್ನು ಮುಚ್ಚಿಡ್ಲಿಕ್ಕೆ ಇಲ್ಲಿ ಔಸಿಟ್ಟಿರ್ಬೇಕು. ಯಾರೋ ತಗೊಂಬಂದು ನಮ್ಮ ಬಟ್ಟೆಯ ಮೂಟದ ಪಕ್ಕದಲ್ಲೇ ಇಟ್ಟಿದ್ದಾರೆ. ಇನ್ನೊಬ್ಬರ ಭಾರ ನಮಗೆ ಬೇಕಾಗಿಲ್ಲ. ಅದಕ್ಕೆ ಬುಜ್ಜಿ ಅಳುತ್ತಾ, ಏನಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಆ ದೇವ್ರು ನಮಗೋಸ್ಕರ ಕರುಣೆ ಮಾಡಿರೋದು. ನಾವು ಕಳ್ಳತನ ಮಾಡಿಲ್ಲ, ಯಾರಿಂದನೂ ಎತ್ಕೊಂಡ್ ಬಂದಿಲ್ಲ. ಮತ್ ಯಾಕಮ್ಮ ಹೀಗೆ ಮಾತಾಡ್ತೀರಾ? ಇದನ್ನ ತಗೊಂಡೋಗಿ ಸಂತೋಷವಾಗಿರೋಣ. ಸಿಕ್ಕಿದ್ದು ಎಲ್ಲವೂ ಕೂಡ ನಮ್ದೆಲ್ಲ ಬುಜ್ಜಿ. ಯಜಮಾನ ಇಲ್ಲದಂತಹ ಆಸ್ತಿನ ತಗೊಂಡೋಗೋದು ಕೂಡ ಕಳ್ಳತನನೇ. ಇದನ್ನ ತಗೊಂಡೋದ್ರೆ ನಮಗೇನೆ ಅಪಾಯ. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಅದೇ ಊರಿನಲ್ಲಿ ಬಾಳ್ತಾ ಇದ್ದ ಕುಹುಬಾತು ಆ ಕಡೆ ಬಂದು ಅವರು ಮಾತಾಡ್ತಾ ಇದ್ದಿದ್ದನ್ನ ದೂರದಿಂದ ಕೇಳಿಸ್ಕೊಳ್ತು. ಕುಹು ನಡ್ಕೊಂಡ್ ಬರುವ ಶಬ್ದ ಕೇಳಿ ಟುನಿ ಗುಬ್ಬಚ್ಚಿ ತಕ್ಷಣ ಆ ಚೀಲದಲ್ಲಿ ಹಣ ಹಾಗೂ ಒಡವೆ ಎಲ್ಲಾನು ಹಾಕಿ ಆ ಚೀಲನ ಹಿಂದೆ ಇಟ್ಕೊಂಡ್ಲು. ಕುಹು ಅನುಮಾನದಿಂದ, ಏನ್ ತುನಿ, ಅಮ್ಮ ಮಗಳು ಇನ್ನೂ ನಿದ್ರೆ ಮಾಡ್ಲಿಲ್ವಾ? ಏನೋ ಒಂದ್ ವಿಚಾರದ ಬಗ್ಗೆ ಮಾತಾಡ್ತಿರುವ ಆಗಿತ್ತು. ಇಲ್ಲಿ ನನ್ ಬರ್ಲಿಕ್ಕೆ ಮುಂಚೆ ಏನೋ ಪಳಪಳ ಅಂತ ಹೊಳಿತಿತ್ತು. ಆವಾಗ ಟುನಿ ಸ್ವಲ್ಪ ಹೆದರ್ಕೊಂಡೆ, ಅದು ಏನಿಲ್ಲ ಕುಹು, ಬುಜ್ಜಿಗೆ ಸ್ವಲ್ಪ ಜ್ವರ, ಅದಕ್ಕೆ ಮದ್ದು ಏನ್ ಕೊಡೋದು ಅಂತ ನಾವಿಬ್ರು ಮಾತಾಡ್ತಾ ಇದ್ದೋ ಅಷ್ಟೇ. ಹೌದು, ಇನ್ನು ನೀನು ಮಲ್ಗಿಲ್ವಾ? ಹೋಗಿ ಮಲ್ಕೋ ಕುಹು. ಆವಾಗ ಕುಹುಗೆ ಇನ್ನು ಅವ್ರ ಮೇಲೆ ಡೌಟ್ ಜಾಸ್ತಿ ಆಯ್ತು. ನನಗೆ ನಿದ್ರೆ ಬರ್ತಾ ಇಲ್ಲ. ಏನ್ ತುನಿ, ನಿನ್ ಮುಖ ಯಾವತ್ತೂ ಇಲ್ಲದ ಹಾಗೆ ಏನೋ ಒಂದ್ ತಪ್ಪು ಮಾಡಿದ ರೀತಿ ಇದೆ. ಏನದು, ನಿಜ ಹೇಳ್ತೀಯಾ ಇಲ್ವಾ? ಆವಾಗ ಟುನಿ ತುಂಬಾ ಕೋಪದಿಂದ, ನಮ್ಮ ಹಿಂದೆ ಏನೇ ಇದ್ರು ನಿನಗೇನು ಕುಹು? ನನಗೆ ಗೊತ್ತು ಎಲ್ಲರ ವಿಚಾರದಲ್ಲಿ ಈ ಊರಲ್ಲಿ ಬಾಯಿ ಹಾಕವಳು ನೀನು ಅಂತ. ನಿನ್ಗೆ ಯಾಕೆ ಇದೆಲ್ಲ? ಮರ್ಯಾದೆಯಿಂದ ನೀನ್ ಹೋಗಿ ಮಲ್ಗೆ ನಿದ್ರೆ ಮಾಡು, ಹೋಗು. ಕುಹು ಕೋಪದಿಂದ, ಏನೋ ನಿನ್ ಮುಖದಲ್ಲಿ ತಪ್ಪು ಮಾಡಿರುವ ಹಾಗೆ ಕಾಣಿಸ್ತಾ ಇದೆ ಅಂತ ಮಾತಾಡಕ್ಕೆ ಬಂದ್ರೆ ನನಗೆ ಎದುರುತ್ರ ಮಾತಾಡ್ತೀಯ. ಒಂದಿನ ಅಲ್ಲ ಒಂದಿನ ಎಲ್ಲ ಬಹಿರಂಗ ಆಗುತ್ತೆ, ಆವಾಗ ನೋಡ್ಕೋತೀನಿ. ಹಾಗೆ ಕುಹುಬಾತು ಬೈಕೊಂಡೆ ಅಲ್ಲಿಂದ ಕೋಪದಿಂದ ಹೋಯ್ತು. ಆವಾಗ ಟುನಿ, ಅಮ್ಮ ನೋಡಿದ್ರಾ, ಆ ಕುಹು ಆಂಟಿಗೆ ನಮ್ಮ ಮೇಲೆ ಸಂದೇಹ ಬಂದಿದೆ. ನಮ್ನ ಏನೋ ತಪ್ಪು ಮಾಡಿದವ್ರ ರೀತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಬನ್ನಿ ಅಮ್ಮ, ನಾವು ಇನ್ನು ಈ ಊರಲ್ಲಿ ಇರಬಾರ್ದು. ಬೆಳಿಗ್ಗೆ ಆಗುವಷ್ಟರಲ್ಲಿ ಅವರು ಡಂಗೂರ ಸಾರಿಸ್ತಾರೆ, ಎಲ್ಲಾದ್ರೂ ಹೋಗೋಣ. ಟುನಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಹೌದು ಬುಜ್ಜಿ, ನೀನ್ ಹೇಳೋದೇನೋ ನಿಜಾನೇ. ಈ ಕುಹು ನಾವು ಇಲ್ಲೇ ಇದ್ರೆ ಏನಾದ್ರೂ ಅಪವಾದ ಹೊರಿಸ್ತಾಳೆ. ಆದ್ರೆ ಈ ಚಿನ್ನ ಹಣವನ್ನು ಇಲ್ಲೇ ಬಿಟ್ಟೋದ್ರೆ ಯಾರಾದ್ರೂ ಕಳ್ಳರು ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಔಸಿಟ್ಟವರು ಪಾಪ ಆಮೇಲೆ ಮೋಸ ಹೋಗ್ಬಿಡ್ತಾರೆ. ಆದ್ರೆ ಏನ್ ಮಾಡೋದಮ್ಮ, ಇದನ್ನ ನಮ್ ಜೊತೆನೆ ಇಟ್ಕೊಳ್ಳೋಣ. ಹೌದು ಬುಜ್ಜಿ, ನಾವು ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡೋಣ. ಹೋಗುವಾಗ ನಮ್ಮ ಬಟ್ಟೆಯ ಮೂಟೆಯೊಂದಿಗೆ ಈ ಹಣದ ಮೂಟೆಯನ್ನು ಕೂಡ ಎತ್ಕೊಂಡೋಗೋಣ. ಪಕ್ಕದೂರಿಗೆ ಹೋಗಿ ನಾಳೆ ಬೆಳಿಗ್ಗೆ ನಾನು ಒಬ್ಳೆ ಈ ಕಡೆ ಬರ್ತೀನಿ. ಯಾರಾದ್ರೂ ಇದನ್ನು ಕಳ್ಕೊಂಡವರು ಆಚೆ ಈಚೆ ಸುತ್ತಾ ಇದ್ರೆ ಅವರೇ ನಿಜವಾದ ಕಳ್ಕೊಂಡವರು ಅಂತ ಅರ್ಥ ಮಾಡ್ಕೊಂಡು ಇದನ್ನ ಅವ್ರ ಜೊತೆ ಕೊಟ್ಬಿಡೋಣ. ಸರಿ ಬಾ, ಹೊರಡೋಣ. ಟುನಿ ಬುಜ್ಜಿ ಇಬ್ರು ಆ ರಾತ್ರಿಗೆ ರಾತ್ರಿ ಆ ಹಣ ಎಲ್ಲ ತಗೊಂಡು ಪಕ್ಕದೂರಿಗೆ ಹೋಗ್ಬಿಟ್ರು. ಮರುದಿನ ಬೆಳಿಗ್ಗೆ 8 ಗಂಟೆಗೆ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಆದ ಮಹಿಹದ್ದು ಅವಳ ಜೊತೆ ಕೆಲಸ ಮಾಡುವ ಅಧಿಕಾರಿಗಳ ಜೊತೆ ಚಿಚುಕಾಗಿಯ ಮನೆಯ ಹತ್ತಿರ ಬಂದ್ಲು.
ಚಿಚ್ಚುಕಾಗೆ ಬೇಗ ಹೊರಗಡೆ ಬಾ. ನಿನ್ ಮೇಲೆ ತುಂಬಾನೇ ಕಂಪ್ಲೇಂಟ್ ಬಂದಿದೆ. ನೀನು ತುಂಬಾ ಹಣವನ್ನು ಟ್ಯಾಕ್ಸ್ ಕಟ್ಟದೆ ಮನೆಯಲ್ಲಿ ಔಸಿಟ್ಕೊಂಡಿದ್ದೀಯಾ ಅಂತ. ನಾವು ಇವಾಗ್ಲೇ ಪರಿಶೋಧನೆ ಮಾಡ್ಬೇಕು. ಬೇಗ ಹೊರಗಡೆ ಬಾ. ಚಿಚು ಸ್ವಲ್ಪ ಹೆದರ್ಕೊಂಡೆ. ಮಗಿ ಆಫೀಸರ್, ಬನ್ನಿ. ನನ್ ಮೇಲೆ ಯಾರೋ ಪುಕಾರ್ ಕೊಟ್ಟಿದಾರ. ನಾನು ಕೂಲಿ ಕೆಲಸ ಮಾಡ್ಕೊಂಡು ಇರೋದ್ರಲ್ಲಿ ಜೀವನ ಮಾಡವಳು. ಸರಿ, ನಿಮ್ಗೆ ಸಂದೇಹ ಇದ್ರೆ ನನ್ ಮನೆಯೊಳಗೆ ಹೋಗಿ ಹುಡುಕಿ ನೋಡಿ. ಮನೆಯೊಳಗಡೆ ಬಂದ ಮಹಿಹದ್ದು ಮನೆಯೊಳಗೆ ಎಲ್ಲಾ ಕಡೆ ಲಾಕರ್, ಬೀರೋ, ಕಿಚನ್ ಅಂತ ಎಲ್ಲಾ ಕಡೆ ಪರಿಶೀಲನೆ ಮಾಡಿ. ಹಾಗೆ ಎಲ್ರೂ ಮನೆಯಲ್ಲಿ ಎಲ್ಲಾ ಕಡೆನೂ ಹುಡುಕಿದ್ರು. ಚಿಚುಕಾಗೆ ಮೊದ್ಲೇ ಎಲ್ಲಾನು ತಗೊಂಡ್ ಹೋಗಿ ಮರದಲ್ಲಿ ಇಟ್ಟಿರೋದ್ರಿಂದ ಮನೆಯಲ್ಲಿ ಲೆಕ್ಕ ಇರುವ ಹಣ ಹಾಗೂ ಒಡವೆಗಳು ಮಾತ್ರ ಸಿಕ್ಕಿತ್ತು. ಆದ್ರಿಂದ ಮಹಿಹದ್ದು ಅಪ್ಸೆಟ್ ಆಯ್ತು. ಏನ್ ಚಿಚ್ಚು, ನಿನ್ನ ಕೈಯಲ್ಲಿ ಕೋಟಿಯಷ್ಟು ಹಣ ಇದೆ ಅಂತ ನಾವು ಸಂದೇಹ ಪಟ್ಟು ಮನೆಗ್ ಬಂದು, ಆದ್ರೆ ನಮ್ಮ ಲೆಕ್ಕದಲ್ಲಿ ಇರುವ ಕಡಿಮೆ ಹಣನೇ ನಿನ್ನ ಕೈಯಲ್ಲಿದೆ. ನೀನು ಕಳ್ಳಕ್ಕಾಗೆ ಅಂತ ನಮಗ್ ಗೊತ್ತು. ಒಂದಲ್ಲ ಒಂದಿನ ನಾನು ಪರಿಶೀಲನೆ ಮಾಡ್ತೀನಿ. ಮಹಿಹದ್ದು ಹೋದ್ಮೇಲೆ ಚಿಚುಕಾಗೆ ಸಂತೋಷದಿಂದ, ಹಬ್ಬ, ಹೇಗೋ ನಾನು ಬಚಾವಾದೆ. ಆ ಮಗಿಯವ್ರ ಜೊತೆಯಿಂದ ತಪ್ಪಿಸ್ಕೊಂಡೆ. ಸರಿ, ಇವಾಗ ಹೋಗಿ ನನ್ನ ಮೂಟೆಯನ್ನು ಹೇಗಾದ್ರೂ ಎತ್ಕೊಂಡ್ ಬಂದ್ಬಿಡ್ತೀನಿ. ಹಾಗೆ ಚಿಚುಕಾಗೆ ತುಂಬಾನು ಸಂತೋಷದಿಂದ ಅಲ್ಲಿಂದ ಅಡವಿಗೆ ಬಂದ್ಲು. ಸುತ್ತಮುತ್ತ ಯಾರು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅವಳು ಆ ಮರದ ಹತ್ತಿರ ಹೋದ್ಲು. ಮರದೊಳಗಡೆ ಕೈ ಬಿಟ್ಟು ಅವಳು ನೆನ್ನೆ ಇಟ್ಟಿದ್ದ ಆ ಚೀಲನ ಹೊರಗಡೆ ತೆಗೆದ್ಲು. ಆದ್ರೆ ಬಂದಿದ್ದು ಬೇರೆ ಚೀಲ. ಹಬ್ಬ, ಬಂದ್ಬಿಡ್ತು ನನ್ ಜೀವ. ಹಾಗಂತ ಅನ್ಕೊಂಡು ಬಿಚ್ಚಿದ್ರೆ ನನ್ನ ಬಂಗಾರ ತಾಯಿ, ಅದ್ರಲ್ಲಿ ಬರೀ ಹಳೆ ಬಟ್ಟೆಗಳು ಮಾತ್ರನೇ ಇತ್ತು. ಅಯ್ಯೋ, ಏನಿದು? ನನ್ ಚಿನ್ನ ಎಲ್ಲಿ? ನನ್ನ ಹಣ ಎಲ್ಲಿ? ಆ ಚೀಲದಲ್ಲಿ ಇದ್ದಿದ್ದು ಟುನಿ ಹಾಗೂ ಬುಜ್ಜಿಯ ಹಳೆಯ ಬಟ್ಟೆಗಳು ಮಾತ್ರ. ಚಿಚುಕಾಗೆ ನೆನ್ನೆ ಇಟ್ಟಿದ್ದು ಚಿನ್ನ ಹಾಗೂ ಹಣನ. ಇವಾಗ ಆ ಹಣ ಚಿನ್ನ ಏನೋ ಕಾಣಿಸ್ತಾ ಇಲ್ಲ. ಅದಕ್ಕೆ ಬದಲು ಆ ಹಳೆ ಬಟ್ಟೆಗಳು ಮಾತ್ರ ಸಿಕ್ಕಿತ್ತು. ಅಯ್ಯೋ, ನನ್ನ ಹಣ ಎಲ್ಲಿ? ನನ್ನ ಚಿನ್ನ ಎಲ್ಲಿ? ಇದು ಯಾರ್ದು ಹಳೆ ಬಟ್ಟೆ? ಯಾರೋ ನನ್ನ ಚಿನ್ನವನ್ನೆಲ್ಲ ಎತ್ಕೊಂಡು ನನ್ಗೆ ಮೋಸ ಮಾಡ್ಬಿಟ್ಟಿದ್ದಾರೆ. ಚಿಚುಕಾಗೆ ಅಡವಿಯಲ್ಲಿ ಎಲ್ಲ ಕಡೆನೂ ಹುಡುಕದ್ಲು. ಅವಳಿಗೆ ಅವಳ ಹಣ ಹಾಗೂ ಒಡವೆ ಎರಡೂ ಸಿಕ್ಕಿಲ್ಲ. ಬೇರೆ ದಾರಿ ಇಲ್ಲದೆ ಅವಳು ಊರಿಗೆ ವಾಪಸ್ ಬಂದ್ಲು. ಅವಳು ಲೂಸಿ ಪಾರಿವಾಳದ ಮನೆಗೆ ಹೋಗಿ ಏನ್ ಸಮಸ್ಯೆ ಅನ್ನೋದನ್ನ ಹೇಳಿದ್ಲು. ಲೂಸಿ, ನಾನು ಮೋಸ ಹೋಗ್ಬಿಟ್ಟೆ. ನನ್ ಜೀವನನೇ ಹಾಳಾಗೋಯ್ತು. ಆವಾಗ ಲೂಸಿ ಆಶ್ಚರ್ಯದಿಂದ, ಏನಾಯ್ತು ಚಿಚ್ಚು? ಮಗಿಯವರು ನಿನ್ನ ಹಣವನ್ನು ರೈಡ್ ಮಾಡಿದ್ರಾ? ಅಯ್ಯೋ, ಅವ್ರು ರೈಡ್ ಮಾಡಿದ್ರೆ ಒಂದು ಸಣ್ಣ ರಸೀತಿಯಾದ್ರೂ ಕೊಡ್ತಾ ಇದ್ರು. ಆದ್ರೆ ನಾನು ಮನೆಯಲ್ಲಿರುವ ಚಿನ್ನ ಹಣವನ್ನೆಲ್ಲ ಒಂದು ಮರದ ಪೊದರಲ್ಲಿ ತಗೊಂಡೋಗಿ ಇಟ್ಟಿದ್ದೆ, ಬೆಳಿಗ್ಗೆ ಹೋಗಿ ತಗೊಳ್ಳೋಣ ಅಂತ. ಆದ್ರೆ ಯಾರೋ ಅದನ್ನ ಮೋಸ ಮಾಡಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಸತ್ತೋಗ್ತೀನಿ. ಏನು, ಮರದ ಪೊದರಲ್ಲಿ ಇಟ್ಟಿದ್ಯಾ? ಏನೇ ಹುಚ್ಚು ಕೆಲಸ ಮಾಡ್ಬಿಟ್ಟೆ. ಸರಿ ಬಾ, ನಾನು ಬರ್ತೀನಿ. ನಾವಿಬ್ರು ಹೋಗಿ ಹುಡ್ಕೋಣ. ಚಿಚು ಹಾಗೂ ಲೂಸಿ ಅಡವಿಯಲ್ಲಿ ಎಲ್ಲಾ ಕಡೆನೂ ಹುಡುಕಿದ್ರು. ಎಲ್ಲೂ ಕೂಡ ಆ ಚಿನ್ನ ಹಾಗೂ ಒಡವೆ ಏನು ಸಿಗ್ಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಮನೆಗ್ ಬಂದು ತುಂಬಾನು ಬೇಜಾರಿಂದ ಕೂತ್ಕೊಂಡಿದ್ರು. ಇದು ಹೀಗಿರುವಾಗ ಊರಿನಲ್ಲಿ ಟುನಿಗುಬ್ಬಚ್ಚಿ ತಿರುಗಾಡ್ತಾ ಇದ್ಲು. ಆವಾಗ ಒಂದ್ ಮರದ ಕೆಳಗಡೆ ಚೋಟಿಗಿಳಿ ಹಾಗೂ ಲೂಸಿ ಪಾರಿವಾಳ ಇಬ್ರು ಕೂಡ ಇದ್ರ ಬಗ್ಗೆ ಮಾತಾಡ್ತಿದ್ರು. ಏನೇ ಲೂಸಿ, ಚಿಚ್ಚಿ ಯಾಕೆ ಹಾಗೆ ಹುಚ್ಚಿ ರೀತಿ ಅಳ್ತಾ ಇದ್ದಾಳೆ? ಏನಾಯ್ತು ಅವಳಿಗೆ? ಏನಾಗೋದು ಚೋಟು? ಟ್ಯಾಕ್ಸ್ ಕಟ್ಬೇಕು ಅಂತ ಅವಳ ಆಸ್ತಿ, ಹಣ, ಚಿನ್ನವನ್ನೆಲ್ಲ ತಗೊಂಡೋಗಿ ಆ ಆಲದ ಮರದ ಪೊದರಲ್ಲಿ ಔಸಿಟ್ಲಂತೆ. ಮರುದಿನ ರೈಡ್ ಮುಗ್ದ್ಮೇಲೆ ತಗೊಳ್ಳೋಣ ಅಂತ ಹೋಗಿ ನೋಡಿದಾಳೆ. ಆದ್ರೆ ಅಲ್ಲಿ ಅವಳಿಗೆ ಸಿಕ್ಕಿದ್ದು ಹಳೆಯ ಬಟ್ಟೆಯ ಮೂಟೆ. ಯಾರೋ ಅವಳ ಚಿನ್ನಾಭರಣವನ್ನು ಎತ್ಕೊಂಡೋಗಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಟೊನಿ ಮನ್ಸಲ್ಲಿ, ಓಹೋ, ಹಾಗಾದ್ರೆ ಆ ಹಣದ ಮೂಟೆ ಚಿಚ್ಚುವಿಂದ. ನನ್ನ ಬಟ್ಟೆಯ ಮೂಟೆಯನ್ನು ನೋಡಿ ತುಂಬಾನೇ ದುಃಖ ಪಟ್ಟಿರ್ತಾರೆ. ನಾನು ಹೋಗಿ ಅವರ ಹಣವನ್ನು ಕೊಟ್ಬಿಡ್ತೀನಿ. ಟೊನಿ ತಕ್ಷಣ ಪಕ್ಕದ ಊರಿಗೆ ಹೋಗಿ ಅಲ್ಲಿದ್ದ ಆ ಹಣದ ಮೂಟೆನ ಹಾಗೂ ಬುಜ್ಜಿನ ಚಿಚು ಮನೆಗೆ ಕರ್ಕೊಂಡ್ ಬಂದ್ಲು. ಚಿಚು ಹಣ ಕಳ್ಕೊಂಡ ಬೇಜಾರಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಟೊನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವಳ ಮನೆಯೊಳಗಡೆ ಬಂದ್ರು. ಚಿಚ್ಚು, ಭಯಪಡಬೇಡ, ನಿನ್ನ ಚಿನ್ನ, ಹಣ ಎಲ್ಲೂ ಹೋಗಿಲ್ಲ. ಆವಾಗ ಚಿಚು ಅದನ್ ಕೇಳಿ ಆಶ್ಚರ್ಯದಿಂದ, ತುನಿ, ನೀನಾ? ನನ್ ಚಿನ್ನ ಎಲ್ಲೂ ಹೋಗಿಲ್ವಾ? ಏನ್ ಹೇಳ್ತಾ ಇದೀಯ ನೀನು? ಆವಾಗ ಟೊನಿ ಚಿಚುವಿನ ಆ ಚೀಲವನ್ನ ಕೊಟ್ಟು, ತಗೋ ಚಿಚ್ಚು, ನಿನ್ನ ಮೂಟೆ. ನಿನ್ನೆ ನಾವು ಆ ಮರದ ಕೆಳಗೆ ಹೋಗಿ ಮಲ್ಕೊಳ್ಳೋಣ ಅಂತ ಹೋದಾಗ ಅಲ್ಲಿ ಈ ಚಿನ್ನ, ಹಣದ ಮೂಟೆಯನ್ನು ನೋಡ್ದು. ಅಲ್ಲೇ ಬಿಟ್ಟೋದ್ರೆ ಕುಹು ಅಂತವ್ರು ಯಾರಾದ್ರೂ ಬಂದು ತಗೋತಾರೆ ಅಂತ ಇದನ್ನ ನಮ್ ಜೊತೆನೆ ಇಟ್ಕೊಂಡು, ಯಾರಾದ್ರೂ ಇದರ ವಾರಿಸುದಾರರು ಬಂದ್ರೆ ಕೊಡೋಣ ಅಂತ. ತಗೋ, ಲೆಕ್ಕ ಮಾಡ್ಕೋ. ಚಿಚುಕಾಗೆ ಚೀಲ ಬಿಚ್ಚಿ ನೋಡಿದಾಗ ಅದ್ರಲ್ಲಿ ಅವಳಿಟ್ಟಿದ್ದ ಹಣ, ಒಡವೆ ಎಲ್ಲಾನು ಹಾಗೇನೆ ಇತ್ತು. ಅಬ್ಬಾ ದೇವ್ರೇ, ನನ್ನ ಹಣ, ನನ್ನ ಚಿನ್ನ. ತುನಿ, ನಿನ್ಗೆ ಇರ್ಲಿಕ್ಕೆ ಮನೆ ಇಲ್ಲ, ಹಾಕೊಳ್ಳಕ್ಕೆ ಬಟ್ಟೆ ಇಲ್ಲ. ಯಾರಾದ್ರೂ ಇಷ್ಟೊಂದು ಹಣ ನೋಡಿದ್ರೆ ತಗೊಂಡು ಹೋಗ್ಬೇಕು ಅಂತಾನೆ ಆಲೋಚನೆ ಮಾಡ್ತಾರೆ.
ನಿನ್ನ ಪ್ರಾಮಾಣಿಕತನದ ಮುಂದೆ ಇಷ್ಟೊಂದಣ ಲೆಕ್ಕಕ್ಕೆ ಇಲ್ಲ. ನಾನು ಹಣ ಹೊಂದಿದ್ರೆ ಸಾಕು ಅಂತ ಆಲೋಚನೆ ಮಾಡ್ಕೊಂಡಿದ್ದೆ. ಟುನಿ ನಗುತ್ತಾ, ಅವರವರ ಹಣ ಅವ್ರವ್ರಿಗೆ, ಕಷ್ಟಪಡದೆ ಬರುವಂತ ಹಣ ಯಾವತ್ತೂ ಬಾರಾನೆ. ಸರಿ, ನೀನ್ ಸಂತೋಷವಾಗಿರೋ, ನಾನು ಹೊರಡ್ತೀನಿ. ಚಿಚು ಟುನಿ ಕೈಯನ್ನ ಹಿಡ್ಕೊಂಡು, ನಿಲ್ಲು ತುನಿ, ನೀನ್ ಮಾಡಿದ ಸಹಾಯಕ್ಕೆ ನಾನು ಎಷ್ಟು ಕೊಟ್ರು ಕಡಿಮೆನೆ. ಹಾಗಂತ ಹೇಳಿ ಆ ಚೀಲದಲ್ಲಿದ್ದ 2 ವಜ್ರದ ಹಾರ ಹಾಗೇನೆ ಸ್ವಲ್ಪ ಹಣನೂ ಕೊಟ್ಟು, ತಗೋ ತುನಿ, ಈ ಹಣನ ತಗೊಂಡೋಗಿ ಊರಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಕೊಂಡು ಸಂತೋಷವಾಗಿರೋ. ಬುಜ್ಜಿನ ಚೆನ್ನಾಗಿ ಓದ್ಸು. ಇದು ನಾನ್ ನಿಂಗೆ ಸಾಲವಾಗಿ ಕೊಡ್ತಾ ಇಲ್ಲ, ನೀನು ಮಾಡಿದ ಸಹಾಯಕ್ಕೆ ಬಹುಮಾನವಾಗಿ ಕೊಡ್ತಾ ಇದ್ದೀನಿ. ಆವಾಗ ಟುನಿಗೂ ಬಚ್ಚಿ ಸಂತೋಷದಿಂದ, ತುಂಬಾ ಥ್ಯಾಂಕ್ಸ್ ಚಿಚ್ಚು, ನಮ್ಮ ಜೀವನವನ್ನೇ ನೀನ್ ಬದಲಾಯಿಸ್ಬಿಟ್ಟೆ. ಹಾಗೆ ಟುನಿಗೂ ಬಚ್ಚಿ ತುಂಬಾನು ಸಂತೋಷದಿಂದ ಆ ಹಣನ ತಗೊಂಡು ಅವಳು ಊರಿಗೆ ಹೋದ್ಲು. ಪಕ್ಕದೂರಿನಲ್ಲಿ ಅವರಿಗೋಸ್ಕರ ಒಂದು ಚಿಕ್ಕ ಮನೆಯನ್ನ ಕಟ್ಕೊಂಡು ಬುಜ್ಜಿಗೆ ಬೇಕಾಗಿರೋ ಹೊಸ ಬಟ್ಟೆ, ಸ್ಕೂಲಿಗೆ ಹೋಗಕ್ಕೆ ಬೇಕಾಗಿರುವ ಪುಸ್ತಕ, ಬ್ಯಾಗ್ ಎಲ್ಲಾನು ತಗೊಂಡು ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾನು ಸಂತೋಷವಾಗಿದ್ರು. ಯಾವಾಗ್ಲೂ ನಿಯತ್ತಾಗಿರುವಾಗ ದೇವ್ರು ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಾನೆ. ಅದೇ ರೀತಿ ಚಿಚುಕಾಗಿ ಅವಳು ಜಿಪಣತನ ಎಲ್ಲಾ ಬಿಟ್ಟು ಸಹಾಯ ಅಂತ ಯಾರು ಬಂದ್ರೆ ಸರಿ ಅವಳಿಗೆ ಎಲ್ಲಾನು ಕೊಟ್ಟು ಸಹಾಯ ಮಾಡಕ್ಕೆ ಕಲ್ತ್ಕೊಂಡ್ಲು.